ಅದು ಪೆಂಡಿಂಗ್ ಇರುವಾಗ ನೀವು ಮಾಡಬಾರದು. ಇಲ್ಲ, ನಾವು ಲೋಕಲ್ ನಾವು ಪೊಲೀಸರು ತಮಗೆ ಹೇಳಿದ್ದೇವೆ, ತಮಗೆ ಹೇಳಿದ್ದೇವೆ. ನಾವು ಏನು ಹೇಳಿದ್ದೇವೆ, ನಮ್ಮ ಮನವಿ ನಾವೇನು ಹೇಳಿದ್ದೇವೆ ತಮಗೆ, ನಿರಾಕರಿಸಿದ್ದೇವೆ, ಮಾಡಬಾರ್ದು ಅಂತ ಹೇಳಿದ್ದೇವೆ. ನಾವು ಮಾಡಬಾರ್ದು ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ, ಮಾಡಬಾರ್ದು ಅಂತ ಹೇಳಿದೀವಲ್ಲ. ನಿಮಗೆ ತಾವು ಗಡೀಪಾರು ವಿಚಾರವಾಗಿ ಸುಳ್ಳು ಕೇಸ್ ಹಾಕ್ತಿದ್ದಾರೆ, ಅದಕ್ಕೆ ಮನವಿ ಪ್ರತಿಭಟನೆ ಏನು ಮಾಡುವಂತಿಲ್ಲ ಅಂತ ಹೇಳಿ ನಿರಾಕರಿಸಿದ್ದೀವಲ್ಲ. ನಿರಾಕರಿಸಿದ್ರು ತಾವು ಈಗ ಲಾಫುಲ್ ಅಸೆಂಬ್ಲಿ ಆಗಿದ್ರೆ ನಾನು ಕೇಸ್ ಮಾಡ್ತೇನೆ ತಮ್ಮ ಮೇಲೆ, ಗೊತ್ತಾಯ್ತಾ? ಆಯ್ತಾ? ನಾನು ಹೇಳ್ತೀನಿ, ನೀವೇನು ಹೇಳಬೇಕಾಗಿಲ್ಲ. ನಾವು ಎಂತ ಮಾಡಿದ್ದೀವಿ ಅಂತ ನಾವು ಏನು ಮಾಡಲಿಲ್ಲ. ನಾವು ತಹಸೀಲ್ದಾರ್ ಹತ್ರ ಮಾತಾಡಿದ್ವಿ. ನಮ್ಗೆ ಎಂತ ಗೊತ್ತಾ, ಗುಂಪು ಸೇರ್ಲಿಕ್ಕೆ ನಾವು ಪರ್ಮಿಷನ್ ಕೊಟ್ಟಿಲ್ಲ. ನಾವು ಗುಂಪು ಸೇರಿಲ್ಲ. ನಾವು ಗುಂಪು ನಾನು ತಹಸೀಲ್ದಾರಿಗೆ ನಾವೆಂತ ಗೊತ್ತಾ, ಇಲ್ಲಿ ನಮ್ಗೆ ಹೇಳಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲ, ಪರ್ಮಿಷನ್ ಅಲ್ಲ, ಪರ್ಮಿಷನ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಲ್ಲ ಅಲ್ಲ ನಾನು ಅದೇನು ತೊಂದರೆ ಇಲ್ಲ. ನಾವು ಬಾರಪ್ಪ ಇದು ನಾವೇನು ಲೋಕಲ್ ಲಾ ಅದು ಏನು ಇದಿಲ್ವಾ ನಿಮಗೆ? ನಾವು ಪರ್ಮಿಷನ್ ಕೊಡಲಿಲ್ಲ. ಬನ್ನಿಯಪ್ಪ, ಪರ್ಮಿಷನ್ ಕೊಟ್ಟಿದ್ದೀವಿ. ಪರ್ಮಿಷನ್ ಕೊಡದೆ ನೀವೆಲ್ಲ ಇದು ಮಾಡಿದರೆ ಎಲ್ಲರೂ ನಡಿಬೇಕು. ಯಾವುದೇ ಪರ್ಮಿಷನ್ ಇಲ್ಲ, ಎಲ್ಲರೂ ಮುಖ ಕಾಣಬೇಕು, ಎಲ್ಲರೂ ಪ್ರಕಟಣೆ ಬರಬೇಕು, ಗೊತ್ತಾಯ್ತಾ? ಬಂದ್ ಮಾಡ್ರಪ್ಪ, ಬಂದ್ ಮಾಡಿ ಯಾವ ರೀತಿ ಮೇಲಿಗಿಲ್ಲ ನಡೀರಿ ಎಲ್ಲರೂ. ಟರ್ನ್ ಮಾಡಿಸಪ್ಪ, ನಡೀರಿ ಎಲ್ಲರೂ. ಇಲ್ಲಿ ಎಲ್ಲರಿಗೂ ಮುಖ ಕಾಣೋ ಹಾಗೆ ಫೋಟೋ ತಗೊಂಡ್ಬಿಡಿ ಎಲ್ಲರೂ. ಹೋಗಿ ನಿಮ್ಮ ಎಂತ ಬೇರೆ ಕೆಲಸ ಇದ್ರೆ ಅಷ್ಟೇ ಬನ್ನಿ. ಹಾಕ್ತಾರೆ ಅವನು ಹಾಕ್ತಾರೆ ಮಾಡಿದ್ದಾರೆ. ಬಂದಿದ್ದೀರಾ, ಹೋಗ್ಬೇಕು. ನಿಮಗೆ ಯಾವುದೇ ಅನುಮತಿ ಇಲ್ಲ ಇಲ್ಲಿ. ಯಾರು ಕೆಲಸ ಬಂದಿರೋ ಅವ್ರಿಗೆ, ಬಾಕಿ ಯಾರು ಸ್ಟ್ರೈಕ್ ಬಂದಿರೋ ಎಲ್ಲ ಹೊಸ ಮುಖಗಳನ್ನು ನಾವು ನೋಡ್ತಾ ಇದ್ದೇವೆ. ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತೇವೆ ನಾವು. ಸರ ಸುಮ್ಮನೆ ಏನು ನೋಡಿ ಬಾರಪ್ಪ, ಮುಂದೆ ಬಾ. ಇದು ಏನಕ್ಕೆ ಅರೆಸ್ಟ್? ಮತ್ತೆ ಯಾರು ನೋಡಿ ಏನಕ್ಕೆ ತಾಯಿಗೆ ಅರೆಸ್ಟ್ ಆಯಿತು? ನೋಡಿ, ಇನ್ಸ್ಪೆಕ್ಟರ್ ಮಾತಾಡ್ಲಿಕ್ಕೆ ನಿಲ್ಲುದಿಲ್ಲ. ನಾನು ಅವರ ಹತ್ರ ಪ್ರಶ್ನೆ ಕೇಳಲಿಕ್ಕೆ, ಯಾಕಿದ್ರೆ ನಾವಿಲ್ಲಿ ಏನು ಪ್ರೊಟೆಸ್ಟ್ ಮಾಡಲಿಕ್ಕೆ ಬಂದದಲ್ಲ, ಅಥವಾ ಪ್ರತಿಭಟನೆ ಮಾಡಲಿಕ್ಕೆ ಅಲ್ಲ, ಜಾಥಾ ಮಾಡಲಿಕ್ಕೆ ಅಲ್ಲ. ನಾವು ತಹಸೀಲ್ದಾರನ್ನು ಭೇಟಿಯಾಗಿ ಒಂದು ಮನವಿ ಕೊಡಲಿಕ್ಕೆ ಬಂದದ್ದು. ಮನವಿ ಕೊಡಲಿಕ್ಕೆ ಬರುವಾಗ ಯಾರು ಬರ್ಬೋದು, ತಹಸೀಲ್ದಾರನ್ನು ಭೇಟಿಯಾಗಲಿಕ್ಕೆ ಯಾರ ಪರ್ಮಿಷನ್ ಇಲ್ಲ. ನಾವೇನಾದ್ರೂ ಒಂದು ಇಲ್ಲಿ ಪ್ರತಿಭಟನೆ ಅಥವಾ ಘೋಷಣೆಯ ಅಥವಾ ಏನಾದ್ರೂ ಒಂದು ಮಾಡಿದ್ರೆ, ಯಾವುದಾದ್ರೂ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಮಾತ್ರ ನಾವು ಪರ್ಮಿಷನ್ ತಗೊಳ್ಬೇಕು ವಿನ ಯಾವುದೇ ನಾವು ಹೋರಾಟಗಳು ಇಲ್ಲಿ ಮಾಡ್ತಾ ಇಲ್ಲ. ಯಾವುದೇ ಹೋರಾಟಗಳು ಮಾಡ್ತಾ ಇಲ್ಲ ನಾವು. ನಾನೀಗ ಇನ್ಸ್ಪೆಕ್ಟರ್ ಹತ್ರ ಕೇಳ್ತಾ ಇದ್ದೇನೆ, ಅವರಿಗೆ ಗಾಡಿ ನಿಲ್ಲಿಸುವಷ್ಟು ಇದಿಲ್ಲ. ಒಂದು ಇನ್ಸ್ಪೆಕ್ಟರ್ ಉತ್ತರ ಕೊಡುವ, ಅವರೊಂದು ಸಾರ್ವಜನಿಕ ಅಧಿಕಾರಿಯಾಗಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ಇಲ್ಲಿ ಹಾಗಾದ್ರೆ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ದಾರೆ?
ನಿನ್ನೆ ನನಗೆ ಗೊತ್ತಿಲ್ಲ, ಜಾಗರಣಾ ವೇದಿಕೆಯ ಇಲ್ಲಿ ಹುಡುಗರು ಬಂದು ನಮಗೆ ರಕ್ಷಣೆ ಕೊಡಬೇಕಂತ ಕೇಳಿದ್ರಂತೆ. ನನಗೆ ಗೊತ್ತಿಲ್ಲ. ರಕ್ಷಣೆ ಕೊಡಬೇಕಂತ ಕೇಳಿದಾಗ ಇನ್ಸ್ಪೆಕ್ಟರ್ ಹೇಳಿದ್ರಂತೆ, ನೀವು ಅದರ ವಿಷಯದಲ್ಲಿ ಮನವಿ ಕೊಡೋದಾದ್ರೆ ನಾವು ಕಾನೂನಾತ್ಮಕವಾಗಿ ಆಕ್ಷನ್ ತಗೊಳ್ಬೇಕಾಗ್ತದೆ, ಕೋರ್ಟಲ್ಲಿರುವಾಗ ನೀವು ಮನವಿ ಕೊಡಬಾರ್ದು. ನನಗೆ ಗೊತ್ತಿಲ್ಲ. ಯಾವುದೇ ಮಹೇಶಣ್ಣನ ಮೇಲೆ ಕೇಸ್ ಹಾಕಿದ್ದಕ್ಕೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ನಾವು ಒಂದು ತಹಶೀಲ್ದಾರರ ಮೂಲಕ ಒಂದು ಮನವಿ ಕೊಡೋದು ಸರ್ಕಾರಕ್ಕೆ ಹೇಳಲಿಕ್ಕೆ ಹೊರಟಿದ್ದೇವೆ, ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಒಂದು ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮಾತಾಡುವ ಹಕ್ಕುಂಟು, ನಾವೊಂದು ಪ್ರತಿಭಟನೆ ಮಾಡುವ ಹಕ್ಕುಂಟು. ಆದರೆ ಹಕ್ಕಿದ್ರೆ ಸಹ ಪ್ರತಿಭಟನೆ ಮಾಡೋದಾದ್ರೆ ನಾವು ಪರ್ಮಿಷನ್ ತಗೊಳ್ಬೇಕು. ಅಲ್ಲಿ ಒಂದು ರೋಡ್ ಬಂದ್ ಮಾಡುದಾ, ಪ್ರತಿಭಟನೆ ಮಾಡುದಾ, ಮೈಕ್ ಪರ್ಮಿಷನ್ ತಗೊಳ್ಬೇಕು, ಅದು ಮಾಡಬೇಕು. ನಾವು ಅದು ಮಾಡ್ತಾ ಇಲ್ಲ. ನಾವೇನು ಮಾಡೋದು ಇಲ್ಲಿ ಕೇವಲ ತಹಶೀಲ್ದಾರರಿಗೊಂದು ಮನವಿ ಕೊಡಲಿಕ್ಕೆ ನಮ್ಮ ಇದು. ಆ ತಹಶೀಲ್ದಾರರಿಗೆ ಮನವಿ ಕೊಡ್ಲಿಕ್ಕೆ ಹೋಗುವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬೆಳ್ತಂಗಡಿಯ ಇನ್ಸ್ಪೆಕ್ಟರ್ ಯಾಕೆ ಹತ್ತಿಕ್ತಾರೆ? ನಿನ್ನೆ ಹೇಳಿದ್ರಂತೆ ಅವರು, ನಮಗೆ ನೀವೊಂದು SP ಹತ್ರ ಹೋಗಿ ಭೇಟಿಯಾಗಿ ಒಂದು SP ಹತ್ರ ಒಂದು ಮಾತಾಡಿ ಒಂದು ರಿಕ್ವೆಸ್ಟ್ ಮಾಡಿ, SP ಅವ್ರು ನಮಗೆ ತೊಂದರೆ ಮಾಡ್ತಾರೆ ಅಂತ. SP ಅವರು ಇದುವರೆಗೆ ನಮ್ಗೆ ಯಾವುದೇ ತೊಂದರೆ ನಮಗೆ ಮಾಡಲಿಲ್ಲ. ನಾನು ಸಹ ಕೆಲವು ಸಲ ಭೇಟಿಯಾಗುವಾಗ SP ಅವರು ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ಆಗುವಂಥ ಕೆಲವು ವಿಷಯಗಳನ್ನು ನಾನು ಬಂದು ಹೇಳುವಾಗ SP ಅವರು ಇವರು ಕರೆ ಮಾಡಿ ಆ್ಯಕ್ಷನ್ ತಗೊಳ್ಳೋದು ಉಂಟು. SP ಅವ್ರ ಹತ್ರ ಕರೆ ಮಾಡಿ ನಾನು ಪರ್ಮಿಷನ್ ತಗೊಳ್ಳಿಕ್ಕೆ ನಾವು ಪ್ರತಿಭಟನೆ ಮಾಡ್ತಿದ್ರೆ 100% ನಾವು ಮಾಡ್ತಿದ್ದೆವು. ಆದರೆ ನಾವು ಇವತ್ತು ಮನವಿ ಕೊಡಲಿಕ್ಕೆ 10 ಜನ ಸಹ ಹೋಗ್ಬೋದು, ಒಬ್ಬರೇ ಹೋಗ್ಬೋದು, 1000 ಜನ ಸಹ ಹೋಗ್ಬೋದು. ತಹಶೀಲ್ದಾರ್ ಹತ್ರ ಬಂದು ನಾವು ಏನಾದರೂ ಧಿಕ್ಕಾರ ಕೂಗುದಾ ಅಥವಾ ಮಾತಾಡುದಾ, ಬೊಬ್ಬೆ ಹೊಡೆಯುವುದಾ ಏನಾದರೂ ಮಾಡಿದರೆ ಮಾತ್ರ ಅವರು ಕಾನೂನಾತ್ಮಕವಾಗಿ ಆ್ಯಕ್ಷನ್ ಬೇಕಿತ್ತು. ಆದರೆ ನಾವು ಇದುವರೆಗೆ ಅಲ್ಲಿ ಹೋಗಲೇ ಇಲ್ಲ. 10ವರೆಗೆ ಟೈಮ್ ಕೊಟ್ಟದ್ದು ಮಾತ್ರ. 10ವರೆಗೆ ಟೈಮ್ ಆಗುವ ಮೊದಲು ಯಾರು ಇಲ್ಲಿ ಬಂದು ನಿಲ್ಬಾರ್ದು ಹೇಳಿದ್ರು? ಇಲ್ಲಿ ಯಾರಾದರೂ ಏನು ಟೆರರಿಸ್ಟ್ಗಳು ಬಂದಿದ್ದಾರಾ? ಇಲ್ಲ. ನಾನು ಹೇಳುದು ಸಾರ್ವಜನಿಕ ಅಧಿಕಾರಿಯನ್ನು ಭೇಟಿ ಕೊಡಲಿಕ್ಕೆ ಟೈಮ್ ಅವಶ್ಯಕತೆ ಇಲ್ಲ. ನಾವು ಸಹ ಕೆಲವು ಕಡೆ ಹೋಗ್ತೇವೆ. DC ಅನ್ನು ಭೇಟಿ ಆಗುವ ಸಹ ನಾನು ಅಪಾಯಿಂಟ್ಮೆಂಟ್ ತಗೊಳ್ಳೋದಿಲ್ಲ. ಕೆಲವು ಮಾತ್ರ ಅವರು ಹೊರಗೆ ಓದುವ ಸಂದರ್ಭದಲ್ಲಿ DC ಅವರಿಗೆ ಕರೆ ಮಾಡ್ತೇನೆ. ಈವನ್ SP ಭೇಟಿ ಆಗುವಾಗ ಸಹ ನಾನು ವೈಯಕ್ತಿಕವಾಗಿ ಕರೆ ಮಾಡಿ ಹೋಗ್ತೇನೆ. ಯಾಕಂದ್ರೆ ಎಲ್ಲಿಯಾದ್ರೂ ಅವರಿಗೆ ಹೋಗ್ಲಿಕ್ಕೆ ಇರ್ತದೆ ಅಂತ. ತಹಶೀಲ್ದಾರರು ಇರ್ತಾರೆ. ಒಂದು ವೇಳೆ ಇಲ್ಲಿ ತಹಶೀಲ್ದಾರರು ಇರೋದಿದ್ರೆ ನಮ್ಗೆ ಯಾರಾದ್ರೂ ಮೀಡಿಯೇಟರ್ ನಮ್ಮ ಮನವಿ ತಗೊಂಡ್ರೆ ಆಯ್ತು. ಇಲ್ಲೇನು ನಮಗೆ ಮಾತಾಡ್ಲಿಕ್ಕಿಲ್ಲ. ಕೇವಲ ಸರ್ಕಾರಕ್ಕೆ ಒಂದು ಕೊಡ್ಲಿಕ್ಕೋಸ್ಕರ ಒಂದು ಮೀಡಿಯೇಟರ್ ನಮಗೆ ಯಾರು? ತಹಶೀಲ್ದಾರರು. ನಮ್ಗೆ ಅವರ ಹತ್ರ ಏನು ಚರ್ಚೆ ಮಾಡ್ಲಿಕ್ಕೆ ಇಲ್ಲ. ಒಂದು ಮನವಿಯನ್ನು ಕೊಡ್ಲಿಕ್ಕೆ ಸಹ ಒಂದು ಆಗುದಿಲ್ಲ ಹೇಳುವಾಗ ಅರೆಸ್ಟ್ ಮಾಡಿ ಕೊಂಡೋಗುದು. ಇದ್ರ ಅರ್ಥ ಏನು? ಇದು ಅರ್ಥ ಏನು? ಹಾಗಾದ್ರೆ ಯಾರು ಮಾತಾಡ್ಲಿಕ್ಕೆ ಇಲ್ವಾ? ಬೆಳ್ತಂಗಡಿ ಠಾಣೆಗೆ ಮಾತ್ರ ಯಾಕೆ ಹೀಗೆ? ಈಗ ನನಗೆ ಬೆಳ್ತಂಗಡಿ ಠಾಣೆಗೆ ಸಹ ಹೋಗ್ಲಿಕ್ಕೆ ಉಂಟು. ಇನ್ಸ್ಪೆಕ್ಟರ್ ಹೋದ್ರಲ್ಲ ಬೆಳ್ತಂಗಡಿ ಠಾಣೆಯಲ್ಲಿ ನನಗೆ ಹೋಗ್ಲಿಕ್ಕೆ ಉಂಟು. ಈಗ ಯಾರ ಹತ್ರ ಮಾತಾಡಬೇಕು? ಅವರು ಠಾಣೆಗೆ ಹೋದ್ರೆ ಅವರು ಇರುವುದಿಲ್ಲ. ಇನ್ಸ್ಪೆಕ್ಟರ್ ಯಾವತ್ತೂ ಇರುವುದಿಲ್ಲ. ಇವತ್ತು ಅವರ ಉದ್ದೇಶ ಏನು? ಈಗ ನಾನು ಕೇಳ್ತಾ ಇದ್ದೇನೆ ಅವರ ಹತ್ರ, ಯಾಕೆ ನೀವು ಅರೆಸ್ಟ್ ಮಾಡಿದ್ರೆ? ಯಾಕೊಂಡು ಉತ್ತರ ಕೊಡಬೇಕಲ್ಲ ಒಂದು ಅಧಿಕಾರಿ ಆದವರು. ಸೀದಾ ಗಾಡಿಯಲ್ಲಿ ಕೂತು ಹೋಗುದಾ? ಹಾಗಾದ್ರೆ ಇವರು ಯಾರ ಕೆಲಸ ಮಾಡ್ತಾ ಇದ್ದಾರೆ? ನಾವು ಯಾಕೆ ಪರ್ಮಿಷನ್ ತಗೊಳ್ಬೇಕು? ನಾನು ನಿಮ್ಮ ಹತ್ರವೇ ಕೇಳುದು. ಒಂದು ಮನವಿ ಕೊಡ್ಲಿಕ್ಕೆ DC ಅನ್ನು ಅಥವಾ ತಹಶೀಲ್ದಾರನ್ನು ಭೇಟಿ ಆಗುದಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಪರ್ಮಿಷನ್ ಅಗತ್ಯ ಉಂಟಾ? ನಾನು ಈಗ ತಹಶೀಲ್ದಾರ್ ಹತ್ರ ನೇರ ಹೋಗ್ತೇನೆ. ಇವರ ಪರ್ಮಿಷನ್ ಬೇಕಾ? ಇವರ ಕ್ಯಾಂಪಸ್ ಒಳಗೆ ಉಂಟಾ? ಇಲ್ಲಲ್ಲ. ನನಗೆ ಈಗ ಹೋಗ್ಬೋದಲ್ಲ? ನಾನು ಮನವಿ ಹಿಡ್ಕೊಂಡು ಹೋಗ್ತೇನಲ್ಲ, ನನ್ನನ್ನು ನಿಲ್ಲಿಸ್ತಾರ? ತಹಶೀಲ್ದಾರನ್ನು ಭೇಟಿ ಆಗುವುದಕ್ಕೆ ಇನ್ಸ್ಪೆಕ್ಟರ್ ಪರ್ಮಿಷನ್ ಯಾಕೆ? ಈಗ ರಾಷ್ಟ್ರೀಯ ಜಾಗರಣ ವೇದಿಕೆಯವರಿಗೆ ಅವರ ಮುಖಾಂತರ ನಾನು ಕೊಡುದು ಎಲ್ಲ ಅವರ ಹತ್ರ ಉಂಟು. ಒಂದು ಕಾಪಿಗೆ ನಾನು ಹೇಳುದು ನೋಡಿ, ಇವರು ನಿನ್ನೆ ಹೇಳಿದ್ರಂತೆ ಕೋರ್ಟಲ್ಲಿ ಇರುವಾಗ ನೀವು ಏನು ಮಾಡಲಿಕ್ಕಿಲ್ಲ. ಸರಿ, ಕೋರ್ಟಲ್ಲಿ ಇರಲಿ, ಅದು ಬೇರೆ ಕಾನೂನಾತ್ಮಕವಾಗಿ ಮಹೇಶಣ್ಣನ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿದ್ದಾರೆ. ಆ ಲಿಸ್ಟನ್ನು ನಮಗೆ ಸರ್ಕಾರಕ್ಕೆ ಒಪ್ಪಿಸಬೇಕು ತಹಶೀಲ್ದಾರರ ಮುಖಾಂತರ. ಕೋರ್ಟಲ್ಲಿ ಇದ್ದ ಮೇಲೆ ನೀವು ಕೇಸ್ ಮಾಡಬಾರ್ದು ಹೇಳಿದರೆ, ಉದಾಹರಣೆಗೆ ನೋಡಿ, ಇದು ಡಾಕ್ಟರ್ ರಶ್ಮಿ ನನ್ನ ಮೇಲೆ ಕೇಸ್ ಹಾಕಿದ್ದು. ಇಲ್ಲಿ FIR ಹಾಕಿದ್ದಾರೆ ಇವರು ಬೆಳ್ತಂಗಡಿಯಲ್ಲಿ. FIR ನನ್ನ ಮೇಲೆ ಇಲ್ಲ. ವಾರ್ತಾ ಭಾರತಿ ಮತ್ತು ಕುಡ್ಲರಾಮ್ ಪೇಜಿನ ಮೇಲೆ FIR. ನನಗೆ ನೋಟಿಸ್ ಮಾಡಿ ಕರೆಸಿ 1 ಗಂಟೆಯಲ್ಲಿ ಕೂತು ಸ್ಪೀಚ್ ಟೆಸ್ಟ್ ಮಾಡಲಿಕ್ಕೆ, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂತ ಕೂತ್ಕೊಳಿಸುವಾಗ ನಾನಲ್ಲಿ ಆ ಸಲವೇ ಮಾತಾಡಿ ನಾನು ಎದ್ದು ಬಂದಿದ್ದೆ. ಇಲ್ಲಿ ಡಾಕ್ಟರ್ ರಶ್ಮಿ ಅವರು ಆಲ್ರೆಡಿ 2024ಕ್ಕೆ ಒಂದು OS ಕೇಸ್ ಹಾಕಿದ್ದಾರೆ ಉಂಟು ಆಲ್ರೆಡಿ. ಸಿವಿಲ್ ವ್ಯಾಜ್ಯ ಇರುವಾಗ ಒಂದು ಇನ್ಸ್ಪೆಕ್ಟರ್ ಆದವ ಸುಳ್ಳು ಕೇಸ್ ಕೊಡುವಾಗ ನನ್ನನ್ನು ಕರೆಸಿದ್ದು ನೋಟಿಸ್ ಮಾಡಿ ಕರೆದ ನಂತರ ನನ್ನದು ಸ್ಟೇಟ್ಮೆಂಟ್ ತಗೊಂಡು ಹೇಳಬೇಕಿತ್ತು ರಶ್ಮಿ ಅವರಿಗೆ. ನೋಡಿ, ಈ ಸಭೆ ಇದೆಲ್ಲ ವಿಡಿಯೋ ಫುಟೇಜ್ಗಳೆಲ್ಲ ಕೋರ್ಟಿಂದ ಡಿಲೀಟ್ ಆಗಿದೆ. ಯಾವುದೇ ವಿಡಿಯೋ ಫುಟೇಜ್ ಇರಲಿಲ್ಲ ನಾವು ಸ್ಪೀಚ್ ಮಾಡಿದ್ದು. ಅದನ್ನು ನೋಡದೆ ಇವರೀಗ OS ಕೇಸ್, ಇದು ಕೋರ್ಟಲ್ಲಿರುವಾಗ ಈ ಸ್ಟೇಷನ್ನವರು ಕೋರ್ಟಲ್ಲಿ ಇದ್ದ ನಂತರ OS ಕೇಸನ್ನು ತಗೊಂಡು ನಮ್ಮ ಮೇಲೆ ಸುಳ್ಳು ಕೇಸ್ ಬರುವಾಗ ನನ್ನ ಸ್ಪೀಚ್ ಟೆಸ್ಟ್ ಮಾಡಿ ಯಾವುದೇ FIR ಇಲ್ಲದೆ ವಿದೌಟ್ ನೋಟಿಸ್ ಕಳಿಸಿ ನನಗೆ ಇಲ್ಲಿ ಇದು ಈ ರೀತಿ ಇವರು ಕಾನೂನು ಉಲ್ಲಂಘನೆ ಮಾಡೋದಾದ್ರೆ ಇದು ಕೋರ್ಟಲ್ಲಿ ಇರಲಿಲ್ವಾ? ನಮಗೆ ಒಂದು ನ್ಯಾಯ, ಅವರಿಗೊಂದು ನ್ಯಾಯವಾ? ಈಗ ಏನಿದ್ರ ಬಗ್ಗೆ ಮಾತಾಡ್ತಿಲ್ಲ. ಇದನ್ನು ಇವತ್ತು ಇಟ್ಕೊಂಡು ಬಂದಿದ್ದೆ ನಾನು ಆ ಸಲ ಎದ್ದು ಹೋಗಿದ್ದೆ. 1 ಗಂಟೆ ನನಗೆ ಕೂತ್ಕೊಳಿಸಿ ಅವರ ಸ್ಪೀಚ್ ಟೆಸ್ಟ್, ಕೋರ್ಟಿಂದ ಪರ್ಮಿಷನ್ ಇಲ್ಲ.
ಆ ಸಭೆಯಲ್ಲಿ ನಾನು ಮಾತಾಡಿದ ಹೌದು, ಸಭೆ ಮಾರ್ಚ್ 2023ರಲ್ಲಿ ಸಭೆ ನಿಂತಿದೆ, ಆ ನಂತರ ಸಭೆ ಆಗಲಿಲ್ಲ. ಯಾವುದೋ ಒಂದು ಹಳೆ ಫುಟೇಜನ್ನು ವಿಡಿಯೋ ಕೊಂಡೋಗಿ ರಶ್ಮಿ ತಂದು ಕೊಟ್ಟ ಕೂಡಲೇ ಇವರು ಈ ರೀತಿ FIR ಹಾಕಿ ನನ್ನ ಹೆಸರು ಇಲ್ಲದೆ ನನಗೆ ನೋಟಿಸ್ ಮಾಡಿ ಇವರು ತನಿಖೆ ಮಾಡೋದಾದ್ರೆ ಈ ಸ್ಟೇಷನ್ ಯಾವುದಕ್ಕೆ ಇರುವುದು ಇನ್ಸ್ಪೆಕ್ಟ್ರೆ? ಯಾಕೆ ಈಗ ಮಾತಾಡ್ತಾ ಇಲ್ಲ? ಇದು ಕೋರ್ಟಲ್ಲಿ ಇದ್ದದಲ್ಲ, ಯಾಕೆ ಮಾತಾಡ್ತೇನೆ? ನಾವು ಕೋರ್ಟಲ್ಲಿ ಇರುವಾಗ ಮನವಿ ಕೊಡಬಾರ್ದಂತೆ CM ಅವರಿಗೆ. ನಮ್ಮ ಹಕ್ಕು, ಪ್ರಜಾಪ್ರಭುತ್ವದಲ್ಲಿ ಮಾತಾಡೋ ಹಕ್ಕು ಉಂಟು, ಮನವಿ ಕೊಡೋ ಹಕ್ಕುಂಟು. ಅದನ್ನು ಯಾವ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ನಿಲ್ಲಿಸಲಿಕ್ಕೆ ತಾಕತ್ತುಂಟಾ? ಹಾಕ್ಲಿ ಅಲ್ಲ ನಮಗೂ. ನಾನು ನೋಡಿ, SIT ತನಿಖೆಗೂ ಇದಕ್ಕೂ ಸಂಬಂಧ ಇಲ್ಲ. SIT ತನಿಖೆಗೆ ಯಾರಿಗೆ ನೋಟಿಸ್ ಬಂದಿದ್ದಾರೆ ಅವರು ಹೋಗುವವರು, ಅದು ಅವರಿಗೆ ಬಿಟ್ಟದ್ದು, ನನಗೆ ಬಿಟ್ಟದಲ್ಲ. ಪ್ರತಿಯೊಂದು SIT ಅವರು ನೋಟಿಸ್ ಮಾಡಿ ಕರೆಯುವಾಗ ಎಲ್ಲರೂ ಹೋಗಿದ್ರು ತನಿಖೆಗೆ, ಯಾರು ಅಡಗಿ ಕೂತ್ಕೊಳ್ಳಿಲ್ಲ. ಈಗ ಇವತ್ತು 10 ಏನೋ ಉಂಟಂತ ಅವ್ರು ಹೋಗುವವರು, ಅವರಿಗೆ ಬಿಟ್ಟದ್ದು. ಇದು ಮನವಿ ಕೊಡುದು ನಾವು. SIT ತನಿಖೆಗೂ ಇದಕ್ಕೂ ಏನು ಸಂಬಂಧ? ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕುವುದಕ್ಕೆ ನಾವು ಮನವಿಯನ್ನು ಕೊಡಲಿಕ್ಕೆ ಬರ್ತಾ ಇದ್ದೇವೆ. ಸರ್ಕಾರ ನೋಡ್ಲಿಕ್ಕೆ ಕಾರ್ಯಾಂಗ ವ್ಯವಸ್ಥೆ ಏನು ಮಾಡ್ತಾ ಇದೆ ಅಂತ. ಅದಕ್ಕೂ ಇದಕ್ಕೆ ಏನು ಸಂಬಂಧ? ಅವರನ್ನು ನೋಟಿಸ್ ಮಾಡಿದ್ದೀರಾ, ಅವರು ಬರದಿದ್ರೆ ಆಕ್ಷನ್ ತಗೊಳ್ತಾರೆ SIT ಅವರು. SIT ಅವರಿಗೆ ಈ ಇಲಾಖೆಗೆ ಏನು ಸಂಬಂಧ? ಅವ್ರು ನೋಡ್ಕೊಳ್ತಾರಲ್ಲ, ಇದಾರಲ್ಲ ಅವರು ಅಧಿಕಾರಿಗಳಿದ್ದಾರಲ್ಲ. ನಾನು SITಗೆ ಹೋಗಿದ್ದಲ್ಲ ಸಲ ಕಂಪ್ಲೇಂಟ್ ಕೊಡಲಿಕ್ಕೆ, ನೋಡ್ಕೊಳ್ತಾರೆ ಏನು ಅಂತ. ಅದಕ್ಕೂ ಇದಕ್ಕೆ ಏನು ಸಂಬಂಧ? ನಾವೇನು SIT ತನಿಖೆ ನಿಲ್ಲಿಸಿ ಅಂತ ನಾವು ಹೇಳಿದ? ನಾವ್ಯಾರು SIT ತನಿಖೆ ನಿಲ್ಲಿಸಿ ಅಂತ ಹೇಳಲಿಲ್ಲ. ತನಿಖೆಗೆ ಎಲ್ಲರೂ ಬದ್ಧ, ನಾವು ಸ್ವೀಕಾರ ಮಾಡ್ತೇವೆ, ತನಿಖೆ ಆಗಲೇಬೇಕು, ಇನ್ನೂ ಸಹ ನಿಲ್ಬಾರ್ದಂತಲೇ ನಾವು ಹೇಳೋದು. ಯಾರು ಹೋಗಲಿಲ್ಲ, ಎಲ್ಲರೂ ಹೋಗಿದಾರಲ್ಲ. ಮುಂದೆ ಏನಿಲ್ಲ, ಅದಿದ್ರೆ ನಾನೀಗ ಕೊಂಡೋಗಿ ನಾನು ಕೊಡ್ತೇನೆ. ನನ್ನೊಟ್ಟಿಗೆ ಯಾರು ಮಹಿಳೆಯರು ಯಾರು ಬರು, ನಾನೀಗ ಕೊಂಡೋಗ್ಕೊಡ್ತೇನೆ. ಯಾವ ದೊಡ್ಡ ನಾಯಕನ ಅಪ್ಪಣೆ ಬೇಡ ನನಗೆ ತಹಶೀಲ್ದಾರನ್ನು ಭೇಟಿಯಾಗುವುದಕ್ಕೆ. ತಹಶೀಲ್ದಾರರು ಒಂದು ವೇಳೆ ನಾವು ಅಲ್ಲಿ ಹೋಗಿ ದೊಂಬಿ ಗಲಾಟೆ ಮಾಡಿದರೆ ತಹಶೀಲ್ದಾರರು ಇವರಿಗೆ ಆರ್ಡರ್ ಮಾಡಬೇಕು, ನೋಡಿ ನನಗೆ ಇಲ್ಲಿ ಇದು ಮಾಡ್ತಾ, ಆಗ ಅವರು ಕಾನೂನಾತ್ಮಕವಾಗಿ. ನಾವ್ಯಾರು ದೊಂಬಿ ಗಲಾಟೆ ಬರಲಿಲ್ಲ. ಮನವಿ ಯಾಕೆ? ಪ್ರಜಾಪ್ರಭುತ್ವದಲ್ಲಿ ಜನರು ಬಂದು ಮನವಿ ಕೊಡಲಿಕ್ಕೆ ಇಲ್ವಾ? ಇವರ ಪರ್ಮಿಷನ್ ಯಾಕೆ? ಮೈಕ್ ಇಟ್ಟಿದ್ದೇವೆ ನಾವು, ಅಥವಾ ಏನಾದರೂ ರೋಡಲ್ಲಿ ನಾವು ಗಲಾಟೆ ಮಾಡ್ತಿದ್ದೇವಾ? ಇವರು ನೋಡದೆ 10:30 ಆಗುವಾಗಲೇ ಇವರಿಗೆ ಎಲ್ಲಿ ಎಂತ ಮಾಡಿದೆ? ನಾನು ಈಗ ಬಂದದಷ್ಟೇ. ನಾವೇನು ಮಾಡಿದ್ದೇವೆ? ಇಲ್ಲಿ ಧಿಕ್ಕಾರಕ್ಕೆ ಹೋಗಿದ್ದೇವಾ? ಅಥವಾ ಇವರ ಕೇಸ್ಗಳನ್ನು ಅಡಗಿಸಲಿಕ್ಕೆ ಇವರು ಇಷ್ಟು ಯಾಕೆ ಹುನ್ನಾರ ಮಾಡ್ತಾ ಇದ್ದಾರೆ? ನಿನ್ನೆ ಹೇಳಿದ್ರು SP ಅವ್ರ ಹತ್ರ ನೀವೊಂದು ಮಾತಾಡಿ ಅಂತ. ಯಾಕೆ ಇವರಿಗೆ ಮಾತಾಡಲಿಕ್ಕೆ ಆಗುದಿಲ್ವಾ? SP ಅವರು ನಮಗೆ ಮತ್ತು ಬೈತಾರೆ, SP ಅವರು ನಮಗೆ ಇದು ಮಾಡ್ತಾರೆ. ಆದರೆ SP ಅವ್ರ ಹತ್ರ ಕೇಳಬೇಕಿತ್ತಲ್ಲ. ಈಗ ಇವರು ಏನಾದರೂ ಇಲ್ಲಿ ಆದರೆ SP ಪರ್ಮಿಷನ್ ತಗೊಳ್ಬೇಕಿತ್ತಲ್ಲ ಸರ್, ಆ್ಯಕ್ಷನ್ ತಗೊಳ್ಬೇಕಂತ. ಇಲ್ಲ ಸರ್, ನಾನು ಕೇಳೋದು ತಹಶೀಲ್ದಾರರನ್ನು. ನಾನೀಗ ಮಂಗಳೂರಲ್ಲಿ ಇರುವಾಗ DC ಅನ್ನು ಭೇಟಿ ಮಾಡಿ, ನಾನು ಹೇಳೋದು ಇನ್ನು ಮುಂದೆ ಏನಿಲ್ಲ. ಇದಕ್ಕೆ ಅವ್ರು ಏನು ಮಾಡಿದ್ದಾರೆ ಅದಕ್ಕೂ ನಾವು ಇನ್ನು, ಅವ್ರು ಹೇಗೆ ಲೀಗಲಿ ಹೋಗ್ತಿದ್ದಾರೆ, ನಾವು ಲೀಗಲಿ ಹೋಗಬೇಕು. ಇನ್ಸ್ಪೆಕ್ಟರ್ ಯಾಕೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ನನಗೆ ಸರ್. ಯಾಕೆ ಅಂತ ಬೇಕಲ್ಲ, ಇನ್ಸ್ಪೆಕ್ಟರ್ ಮೇಲೆ ಆ್ಯಕ್ಷನ್ ನನಗೆ ಗೊತ್ತಿಲ್ಲ. SP ಅವ್ರ ಹತ್ರ ಅವ್ರು ನೋಡ್ಕೊಳ್ಬೇಕು. ನಾನೀಗ ಮಂಗಳೂರಲ್ಲಿ DC ಅನ್ನು ತುಂಬ ಕಡೆ ಭೇಟಿಯಾಗ್ಲಿಕ್ಕೆ ಹೋಗ್ತೇನೆ. ನಾನು ಅಲ್ಲಿ ಹೋಗಿ ಕಮಿಷನ್ರೆ ನಾನು DC ಅನ್ನು ಭೇಟಿಯಾಗಲಿಕ್ಕೆ ನಿಮ್ಮ ಪರ್ಮಿಷನ್ ಬೇಕಂತ ನಾನು ಕೇಳ್ತೇನಾ? ಇಲ್ಲಲ್ಲ. ಮನವಿ ಕೊಡಲಿಕ್ಕೂ ಇಲಾಖೆಗೂ ಏನು ಸಂಬಂಧ? ನಾವು ಒಂದು ವೇಳೆ ಮೆರವಣಿಗೆ ಮಾಡಿಕೊಂಡು ಧಿಕ್ಕಾರ ಕೂಕೊಂಡು ಏನಾದರೂ ಮಾಡಿಕೊಂಡ್ರೆ ಇವರ ಆದ ನಂತರ ಆಗುವಾಗ ಏನು ನಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕೆ ಮಾಡಿ ಅಂತ ಹೇಳೋದು. ಮಾಡದೆ ನೀವು ಬಂದ ಕೂಡಲೇ ಇಲ್ಲಿ ಸೇರಬಾರ್ದು, ನಿಲ್ಬಾರ್ದು. ಏನಿಲ್ಲಿ ಸೆಕ್ಷನ್ ಹಾಕಿದಾರಾ? 144 ಸೆಕ್ಷನ್ ಹಾಕಿದಾರಾ? ಇಲ್ಲಲ್ಲ. ಜನರು ಬರಬಾರ್ದು ಹೇಳಿ ಯಾರಿಗೂ ಬರ್ಬೋದಲ್ಲ. ಆನಿಲ್ಲ ಪಲ್ಲೆ ಯಾನ್ ಮೂಲೆ ಉಲ್ಲೆ ಯಾನ್ ಪಾತಿರಿ ಅವು ಮನವಿ ಇತ್ತಿನ ಕೊರ್ಲೆ ಯಾನ್ ತಹಶೀಲ್ದಾರೆ ಮುಟ್ಟಾವೆ ಮನವಿ 2 ಉಂಡವು ಇಡೆ ಕಂತು ಕೊರ್ರೆ ಪಲ್ಲೆ ಯಾನ್ ಕೊರ್ಬೇಕು ಅನ್ನೋದು. ಯಾನ್ ಮೂಲ ತಹಶೀಲ್ದಾರ್ ಆಫೀಸ್ನ ಎದುರುಡೆ ಇಲ್ಲೇ ಯಾನ್ ಪಾತಿ ಮುಕ್ಕಲು ಬರ್ತೇರು ಬೈಟ್ ಕೊರೆ. ಯಾನ್ ಇನ್ಸ್ಪೆಕ್ಟರ್ ಪಾತೆರು ಒಂದಿತ್ತೆ ಓ ಗಾಡಿ ಉಂಟಾವುಜಿ ದಾಯಿಗೆ ಅರೆಸ್ಟ್ ಮಾಡ್ತೊಂದುಲ್ಲಾರಕ್ಕೆ ಎನ್ನಾಗ ಇನ್ಸ್ಪೆಕ್ಟರ್ ಪಾತ್ರೆ ರೆಡಿ ಇಜ್ಜಿ ಅಪ್ಪ ಇನ್ಸ್ಪೆಕ್ಟರ್ ಆನ್ಸರ್ ಕೊರೋಡತ್ತ ದಾದಂದು ದಾಲ ಒಂದು ಗಾಡಿ ಹಿಡ್ಕೊಂಡು ಒಂದು ಸೀದಾ ಪೋಪುಣಿ ಇನ್ಸ್ಪೆಕ್ಟರ್ ಒಂದು ಕೇರ್ನೇಕು ಉತ್ತರನೇ ಕೊರಿಜಿದ ಮೇರೆ ಅಧಿಕಾರಿ ಅದು ಸೀದಾ ಜಿಂಜ ಒಂದು ಪೋಪುನೇನಾ ಹೆಂಗೆ ಅವ ಮನೆಗೆ ಕೊರ್ಲೆ ಯಾನ್ ತಹಶೀಲ್ದಾರೇ ಕೊರ್ಪೆ ಕಡಪುರ್ಲೆ ಇಡೆಗೆ ಫೋನ್ ಬರೋದು കാരണം എനിക്ക്
ಆ ಮನವಿ ಕಂಡ್ರೆ ಬರ್ಲಿಲ್ಲ. ಬೊಚ್ಚಂಗೆ ಪಾತ್ರ ಅವಶ್ಯಕತೆ ಯಾನ್ ಬೈದಿನಿ ತಹಶೀಲ್ದಾರ್ ಮನವಿ ಕೊರ್ರೆ ಇನ್ಸ್ಪೆಕ್ಟರ್ ಭೇಟಿ ಇತ್ತಾಪೆ ಎಂದ ಕಂಪ್ಲೇಂಟ್ ಬೇತ ಕೊರ್ರೆ ಉಂಡು ಇನ್ಸ್ಪೆಕ್ಟರ್ ಭೇಟಿ ಇತ್ತಾಪೆ ಅಪ್ಪ ಇನ್ಸ್ಪೆಕ್ಟರ್ ಲೈ ಬರ್ಪೇರತ್ತ ಏಕೆಲ್ಲ ಕೇಸ್ ಪೆಂಡಿಂಗ್ ಉಂಡತ್ತ ಅವೇ ನೀವು ಮುಗಿಪು ಇನ್ಸ್ಪೆಕ್ಟರ್ ಮನ್ಪಾಡು ಕುಸುಮಕ್ಕನ ಕೇಸ್ಲ ಪೆಂಡಿಂಗ್ ಉಂಟು SP ಪಂಪಿನ 2 ಕೇಸ್ ಪೆಂಡಿಂಗ್ ಉಂಡು ಇನ್ನು ಯಾರು ಕಂಪ್ಲೀಟ್ ಮನ್ಕೊಡಾಯ್ತ ಇತ್ತೆ ಪೋಪೇಡೆಗೆ ಅನ್ನ ಕುಸುಮಕ್ಕನ ಲೆತ್ತೊಂದು ಅಪಾರ ಬರೋಡಾಯ್ತ ಉಳ್ಳಾಯಿ ಯಾರಿತ್ತು ತಹಶೀಲ್ದಾರ್ರೆ ಭೇಟಿ ಆಯ್ರೆ ಪೋಯ್ರೆ ನಮಗೆ ಹೆಂಗದ ಇನ್ಸ್ಪೆಕ್ಟರ್ ಯಾನಲ್ಪ ಪ್ರಿಂಟ್ ತೆಗ್ತಾರೆ ಮೂಡಿತ್ತೆ ನಾನು ಸ್ವಲ್ಪ ಹೊತ್ತು ಪ್ರಿಂಟ್ ತೆಗ್ತದ್ದು ಬಣ್ಣ ಅನ್ನಗ ಈ ರೀತಿ ಬರ್ತಾರೆ ಮಹೇಶಂಗನ ಬದಲು ಗಿರೇಲಿ ಅದು ಬಿ ಬದಲು ಕೊನೆಯರ್ಲ ಕೊನೆವೇ ಇನ್ಸಿಡೆಂಟ್ ವಯಸ್ಸು ಮಾಡ್ತೀರಿ ಗುಡಿಯರ್ನಲ್ಪ ರಸ್ತೆ ಬಿಟ್ಟು ನಿಂತ್ಕೊಳ್ಳಿ, ಎಲ್ಲರೂ ಹೋಗಿ ಬರೋ ರಸ್ತೆ ಬಿಟ್ಕೊಂಡು ನಿಂತ್ಕೊಳ್ಳಿ. ತಮ್ಮ ಈ ರಸ್ತೆ ಬಿಟ್ಕೊಂಡು ನಿಂತ್ಕೊಳ್ಳಿ ಕೇಳು. ತಮ್ಮ ಜಗ ಜಗ ವಿಡಿಯೋ ಮಾಡ್ತೀನಿ. ರಸ್ತೆ ಬಿಟ್ಕೊಂಡು ನಿಂತ್ಕೊಳ್ಳಿ.
ನಾನೇ ಕಳಿಸೋದು ಹುಬ್ಳಿಯಿಂದ ಬಂದಿದ್ದೇನೆ. ಇದರಲ್ಲಿ ನಮಗೂ ಒಂದು ಬೆಳಿಗ್ಗೆ ಬಂದು 4 ಗಂಟೆಗೆ ಕೊಟ್ಟಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಬೆಳಿಗ್ಗೆ ರೆಡಿಯಾಗಿ 7 ರೆಡಿಯಾಗಿ ಹೋಗ್ಬೋದು. ನನ್ನೇ ನನ್ನ ಮಿಸ್ಸಸ್ಸಿನ ಬೇರೆ ಬೇರೆ ಕಡೆ ಪೂರ ಡಿಟೇಲ್ ಕರೆಕ್ಟ್ ಆಗಲಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೋ ಏನು ಗೊತ್ತಿಲ್ಲ. ನಾವು ಕರೆಕ್ಟಾಗಿ ಹೇಳಿದ್ವಿ. ಅದಕ್ಕೆ ನಾವು ಅವಾಗಿಂದ ನಾನು ಕೊಟ್ಟು ಇದು ಯಾಕಂದರೆ ಯಾವಾಗಲೂ ಹಿಂಗೆ ಕೇಳೋದಿಲ್ಲಪ್ಪ. ನಮ್ಮ ಪರ್ಸ್ನಲ್ ನಮ್ಮ ತಂದೆ ತಾಯಿ ಹೆಸರೇನು, ಅವ್ರ ತಂಗಿ ಹೆಸರೇನು, ಅವ್ರ ಸಿಸ್ಟರ್ ಹೆಸರು, ಅವರ ತಂದೆ ತಾಯಿ ಅದನ್ನೆಲ್ಲ ಹಿಂಗೆಲ್ಲ ಹೆಂಗೆ ಕೇಳ್ತಾರೆ. ನಮ್ಮ ಹೆಸರು ಅಷ್ಟೇ ಬರ್ಬೋದು.
ಅವರು ಲೈವ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಮಕ್ಕಳಿಗೆ. ಯಾಕೆ ತಹಶೀಲ್ದಾರ್ ಹತ್ರ ಹೋಗ್ಲಿಕ್ಕೆ ಅಂತ ನಮಗೆ ಪೊಲೀಸ್ ಹೋಗ್ಬೇಡ, ತಹಶೀಲ್ದಾರ್ ಭೇಟಿಗೆ ನೀವು ಮಾತಾಡುವ ನಂತರ ನಾ ಮಾತಾಡ್ತೇನೆ. ಹೇಳಿದ್ದೇನೆ ವಿಷಯ ಏನಿದೆ, ತಾವು ಏನು ಇದು ಕೊಟ್ಟಿದ್ರ ಪ್ರತಿಭಟನೆ ಮಾಡ್ತಾನೆ ಅಂತ ಹೇಳಿ ಪೊಲೀಸರು ನಾನು ಹೇಳ್ತಾ ಇರೋದು ನೀವು ಅಂತ ಹೇಳಿ, ಯಾರು ಸೇರಿದ್ರೆ ನಿಮ್ಮ ಮೇಲೆ ಪ್ರಕರಣ ದಾಖಲಾಗುತ್ತದೆ. ಯಾವಾಗ ಲೋಕಲ್ ಪೊಲೀಸರು ಬೇಡ ಅಂತ ಹೇಳಿದ್ದೇವೆ, ಬೇಡ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ. ಅಷ್ಟಾದ್ರೂ ನೀವು ಮಾಡ್ತಾರೆ ಅಂತ ನಿಮ್ಮ ಮೇಲೆ ಕೇಸ್ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಆಗುತ್ತೆ. ನಿಮಗೆ ಆಲ್ರೆಡಿ ಕೊಟ್ಟಿದ್ದೇವೆ. ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ನೀವು ಕೊಟ್ಟಂತ ಮನವಿಯನ್ನು ನಾವು ನಿರಾಕರಿಸಿದ್ದೇವೆ. ಅದಕ್ಕೆ ಇವತ್ತು ತಾವು ಮಾಡ್ಲಿಕ್ಕೆ ಮೊನ್ನೆ ಧರ್ಮಸ್ಥಳಕ್ಕೆ ಅಷ್ಟು ಜನ ಬಂದ್ರು, ಅವ್ರಿಗೆ ಏನ್ ಮಾಡಿದ್ರಿ? ಅರೆಸ್ಟ್ ಮಾಡಿದ್ರಾ? ನಿಷೇಧಾಜ್ಞೆ ಇರುವಾಗ ಪುಳಿತಿಗೆರೆ 50 ಕಿಲೋಮೀಟರ್ ಉಜಿರೆಗೆ ಬಂದಲ್ಲ, ಉಜಿರೆಗೆ ಬಂದಲ್ಲ ನಿಷೇಧ ಇರುವಾಗ ಅರೆಸ್ಟ್ ಮಾಡಿ. ಪುಳಿತಿಗೆರೆ ಅಲ್ಲಿ ಬರುವಾಗ ಅರೆಸ್ಟ್ ಮಾಡಿದ್ರಾ? ಮನವಿ ಗೊತ್ತು ಹೋಗ್ತೇವೆ ನಾವು. ಬಿಡಿ, ಎಫ್ಐಆರ್ ಮಾಡಿ ಏನ್ ಮಾಡಿದ್ರು ನಮ್ಗೆ ತೊಂದರೆ ಇಲ್ಲ.
ಬೇಕಾದ್ರೆ ಗುಂಡಾಕಿ, ಸೌಜನ್ಯ ಪ್ರವಾಹಕ್ಕೆ ಗುಂಡಾಕಿ, ನೀವು ನಮಗೆ ಒಪ್ಪಿಗೆ ಗುಂಡಾಕಿ ಸೌಜನ್ಯ ಪರ ಹೋರಾಟಗಾರರಿಗೆ ಗುಂಡಾಕಿ ನೀವು. ಎನ್ಕೌಂಟರ್ ಮಾಡಿ, ನಾವು ಅದಕ್ಕೆ ರೆಡಿ ಇದ್ದೇವೆ. ನಮ್ಮನ್ನ ಎನ್ಕೌಂಟರ್ ಮಾಡಿ. ನಾವು ನ್ಯಾಯಯುತ ಮೂಲೆ ಗುಲ್ಗ ಧರ್ಮಸ್ಥಳದಲ್ಲಿ ಎಷ್ಟು ಹೆಣ ಬೀಳ್ಬೇಕು? ತಹಶೀಲ್ದಾರ್ ಬರಡಾರ್ ಮನವಿ ಮೂಲೆ ಬತ್ತು ಕೊನಾಡು ಏರ್ಲ ಪಾತ್ರೆ ಏರ್ಲ ಒಂಜಿ ಸ್ಕೂಟ ಮುಂದೆ ಪರಲ್ಲಿ ಮಣಿ ಬಂದ ಕುಲ್ಲೋಡಾಡಿ ಮಣಿ ಬರವಲ್ಲಿ ಅಂತ ಪಾತ್ರೆ ಒಳಗೆ ಬಿಡುದಿಲ್ಲ. ಮಾತಾಡ್ಲಿಕ್ಕಿಲ್ಲ ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕಾನೂನು ಯಾವ್ದು ಮಾಡ್ತಾ ಇಲ್ಲ ಇಲ್ಲಿ. ಒಬ್ಬ ಅಧಿಕಾರಿಯನ್ನ ಆಯ್ಕೆ ಮಾಡಿದವ್ರು ನಮ್ಮನ್ನ ಅವ್ರಿಗೆ ಭೇಟಿ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಯಾರು ಸಾರ್ವಭೌಮ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ ಇಲ್ಲಿ? ಸಂಪೂರ್ಣವಾಗಿ ನೀವೇನ್ ಮಾಡ್ತಾ ಇದ್ರಿ ಅಂತಂದ್ರೆ ಎಲ್ಲ ಬಲಾತ್ಕಾರದಿಂದ ಮಾಡ್ತಕ್ಕಂಥ ಕೆಲಸ ಕಾನೂನಿನಿಂದ ಪುನರಾವರ್ತನೆ ಬೇಡ ಸರ್, ದಯವಿಟ್ಟು. ಅಲ್ಲ ಸರ್, ರಾಜ್ಯದಲ್ಲಿ ಎಷ್ಟೊಂದು ಮರ್ಯಾದೆ ಹೋಗ್ತಾ ಇದ್ರೆ ಗೊತ್ತಿದೆಯಾ? ಇಡೀ ಕೇಸ್ ಮುಚ್ಚಾಕಿದ ನೀವೇ. ದಯಮಾಡಿ ಯಾರು ಘೋಷಣೆ ಹೊರಟಿದ್ದಾರೆ. ನಾವ್ ಯಾರಾದ್ರೂ ಇಲ್ಲಿ ಘೋಷಣೆ ಧಿಕ್ಕಾರಕ್ಕೆ ಹೋಗಿದ್ರೆ ಅದನ್ನು ಹೋರಾಟ ಅಂತ ಎಣಿಸಿ ಇವರು ಇಲ್ಲಿ ಕಾನೂನಾತ್ಮಕವಾಗಿ ಕೇಸ್ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವು ಸೈಲೆಂಟ್ ಆಗಿ ಮನವಿ ಕೊಡ್ಲಿಕ್ಕೆ ಬಂದದ್ದು. ನಾವು ಸೈಲೆಂಟ್ ಆಗಿ ಮನವಿ ಕೊಡುವ ಇದನ್ನು ಇವರೀಗ ಉದ್ದೇಶ ಪೂರ್ವಕ ಮಾಡಿಕ್ಕೆ ಇನ್ಸ್ಪೆಕ್ಟರ್ ಹೊರಟಿದ್ದಾರೆ. ಅವರೀಗ ನಿಲ್ಲಿಸುವಾಗ ನಾವು ಇಲ್ಲಿ ಗಲಾಟೆ ಮಾಡಬೇಕು, ನಾವು ಧಿಕ್ಕಾರಕ್ಕೆ ಹೋಗ್ಬೇಕು. ಆಗ ಅವರು ಅಲ್ಲಿ ಹೋರಾಟ ಮಾಡಿದ್ರು ಅಂತ ಕೇಸ್ ಹಾಕಿ ದಯಮಾಡಿ ನಾವು ಸಮಯದಲ್ಲಿರುವ ತಹಶೀಲ್ದಾರರ ಕಚೇರಿಗೆ ನಾವು ಬಂದಿದ್ದೇವೆ. ತಹಶೀಲ್ದಾರ್ ಹೊರಗೆ ಬಂದು ಮನವಿ ತಗೊಳ್ಳೋ ತನಕ ನಾವು ಇಲ್ಲಿ ಕೂತ್ಕೊಳ್ಳುವ. ಅವರ ಸಕಾಯಿ ಎಲ್ಲಿ ಜಗಳ ಗಲಭೆ ಇದ್ದಿಲ್ಲ, ಇಲ್ಲಿ ಗಲಭೆ ಅಂದ ಅವಕಾಶ ಕೊಟ್ಟಿಲ್ಲ. ಆದರೂ ಪ್ರತಿಭಟನೆಗೆ ಬಂದಂತ ಒಂದು ಪ್ರತಿಭಟನೆ ಪಡೆಯುವಂತ ಎಲ್ಲರನ್ನು ಒಳಗೆ ಬಿಡುದಿಲ್ಲ. ಒಂದು ಕನಿಷ್ಠ 5 ಮಂದಿ ಹೋಗಿ ಯಾರನ್ನು ಬಿಡುದಿಲ್ಲ ಹೇಳುವಾಗಿದ್ದು ಹಿಟ್ಲರ. ಅದಕ್ಕೆ ನಮ್ಮನ್ನು ಅವ್ರಿಗೆ ಮಾಡಿಸ್ತಿದ್ದ ಪ್ರೊವೋಕ್ ಮಾಡ್ತಿದ್ದಾರೆ. ನೀವು ಕೊಟ್ಟೋಡಿ ಗಲಾಟೆ ಮಾಡಿರಿ ಅಂತ. ಆ ಪ್ರೊವೋಕಿಗೆ ನಮ್ಮ ಸಮಯ ನಾವು ಹಾಳು ಮಾಡೋದು ಬೇಡ ಅಷ್ಟೇ ಹೇಳೋದು. ಅವ್ರಿಗೆ ಯಾರು ಹೇಳಿದ್ದಾರೆ ಅವರೊಮ್ಮೆ ಗಲಾಟೆ ದೊಂಬಿ ಎಬ್ಬಿಸಿ ಅವರನ್ನು ಒಳಗಾಗುವಂತ ಪ್ಲಾನ್ ನಮಗೂ ಅರ್ಥ ಆಗ್ತಾ ಉಂಟು ಇಲ್ಲಿದು ಇಲಾಖೆ. ಹೋರಾಟಗಾರರಾಗಿರುವಂತಹ ಪ್ರಸನ್ನ ರವಿ ಅವರ ನೇತೃತ್ವದಲ್ಲಿ ಇಲ್ಲಿನ ತಹಶೀಲ್ದಾರಿಗೆ ಮನವಿಯನ್ನು ಕೊಡಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಪೊಲೀಸರು ತಡೆದಿರುವಂಥ ಹಿನ್ನೆಲೆಯಲ್ಲಿ ಇಲ್ಲೇ ಕೂತು ಮತ್ತಷ್ಟು ಪ್ರತಿಭಟನೆ ಅಲ್ಲ, ಸರಿ ಪ್ರತಿಭಟನೆ ಅಲ್ಲ. ಮಾತಾಡ್ಸಿ ತರಿ ಉಂಟು ಅಗುಲ್ ಪಂಪಿನ ಅವೇನೆ ನಿಗುಲು ಎಲ್ಲ ಮಾತಾಡ್ಸಿ ಪ್ರತಿಭಟನೆದು ಹೊರಡು ಬರಬಾರ್ದಲ್ಲಿ ಅವೇನು ಕಡಪುಡಿ ಅಕ್ಲನ್ ಪೂರ ಕಡಪುಡಿ ಏರ್ಲ ಬಾತೆ ಹೊಡ್ಚಿ
ಪಾತೇರಿ ಬೆಟ್ಟಿಗೆ ಮಾತ ಮಲ್ಪೆ ಇರುತ್ತೆ ಈಗ ಜಾಗ್ರತೆ ಮಲ್ಪೆ ಇದು ನಮ್ಮ ಅಕ್ಲಿಗೆ ಒಂದು ಮಲ್ತು ಕೊರ್ಲಿಕ್ಕೆ ಹಾಕೊಂಡು ಈತ ಒಂದು ಕೊರಿಯರ್ ನಮಕ್ ಪೊಲೀಸ್ ಇಲಾಖೆಲ್ಲ ಎಡ್ಡೆ ಕೊರಿಯರ್ ಐದವ್ರು ಎಲ್ಲ ಪಾತೆ ಹೊಡ್ಸಿ ತಹಶೀಲ್ದಾರ್ ಬರಡ ಹಿಡಿದು ನಮ್ಮ ನಾವೇ ಕೊಡ್ಕೊಂಡು ಹೋಗ್ಬೋದು ವಾ ಘೋಷಣೆ ಪಾಡ್ರಿ ಅಂಜನಕ್ಕೆ ಮಕ್ಕಳು ನೀನು ಆಫೀಸ್ ಬರೋಡಿಕೆ ಸೋಮವಾರ ಬಂದಿಲ್ಲ ಮನೆಗೆ ಬಾರು ಬಂದಿಲ್ಲ ಇದನ್ನು ಮುಂದೆ ಕಾಣ್ತದೆ ಕಂಪ್ಲೇಂಟ್ ಕೊರಲ್ಲ ಆಕ್ಚುಲಿ ದಿಸ್ ಇಸ್ ಲಾಫುಲ್. ಯಾವುದೇ ಅನುಮತಿಯನ್ನು ಪೊಲೀಸ್ ಇಲಾಖೆ ಕೊಟ್ಟಿಲ್ಲ. ಆದ ಕಾರಣ ತಾವು ಸೇರಿದವರು ಕಾನೂನು ಬಾಹಿರ ಗುಂಪಾಗಿ ಪರಿಗಣಿಸಿ ತನ್ನ ಮೇಲೆ ಪ್ರಕರಣ ದಾಖಲಾಗುವುದು. ಅದಕ್ಕಾಗಿ ತಾವು ಇಲ್ಲಿಂದ ಚದುರಬೇಕು, ಹೋಗಬೇಕು. ತಮಗೆ ನಾವು ಈ ಮೂಲಕ ಕೇಳ್ಕೊತಾ ಇದ್ದೇವೆ, ತಮಗೆ ಯಾವುದೇ ಅನುಮತಿಯನ್ನು ಪೊಲೀಸ್ ಇಲಾಖೆ ನಿರಾಕರಿಸಿಕೊಟ್ಟಿಲ್ಲ ಮತ್ತು ಮಾಹಿತಿಗೆ ನಿರಾಕರಿಸಿದೆ. ಆದರೂ ಕೂಡ ತಾವು ಸೇರಿದ ಇದು ಅನ್ಲಾಫುಲ್ ಅಸೆಂಬ್ಲಿ ಆಗುತ್ತೆ. ತಮ್ಮನ್ನ ನಾವು ಪ್ರಕರಣ ದಾಖಲು ಮಾಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಯಾರು ನಿಂತ್ಕೋಬಾರ್ದು, ಎಲ್ಲರೂ ಚದರಬೇಕು, ಇಲ್ಲಾಂದ್ರೆ ಮುಂದಿನ ಕಾರ್ಯವಾಹಿ ಶುರು ಆಗುತ್ತೆ. ಮನವಿ ಕೊಡ್ಲಿಕ್ಕೆ ಪರ್ಮಿಷನ್ ಬೇಕಂತ ಕೇಳಬೇಕು. ಅಲ್ಲ ಸರ್, ನಮ್ಮನ್ನು ಕೊಡ್ಲಿಕ್ಕೆ ನಮಗೆ ಪರ್ಮಿಷನ್ ಕೊಡ್ಲಿಕ್ಕೆ ಇವ್ರು ಯಾರು? ನಮಗೆ ಪರ್ಮಿಷನ್ ಕೊಡ್ಲಿಕ್ಕೆ ಇವ್ರು ಯಾರು? ಅಲ್ಲ, ನಮಗೆ ಪರ್ಮಿಷನ್ ಕೊಡ್ಲಿಕ್ಕೆ ಇವ್ರು ಯಾರು ಸರ್? ಇವರು ಜನರು ಹಾಗೆ ತಗೊಂಡ್ ಬರ್ತಾರೆ ಸರ್, ಸಾಮಾನ್ಯ ಜನರು.
ಹೋರಾಟ ಮಾಡ್ಬೇಡ ಅಂತಾರೆ. ಗೌರ್ಮೆಂಟ್ ಆಫೀಸ್ಗೆ ತರಲಿಕ್ಕೆ ಪರ್ಮಿಷನ್ ಬೇಕಂತೆ. ಪ್ರತಿಭಟನೆ ಯಾರು ಮಾಡ್ತಾ ಇಲ್ಲ, ನಾವು ಕೊಡೋದು ಮನಿ ಪತ್ರ. ಯಾರು ವಿರುದ್ಧ ಘೋಷಣೆ ಕೂಗ್ತಾ ಇಲ್ಲ, ಏನೂ ಇಲ್ಲ, ನಾವು ಸುಮ್ಮನೆ ಕೂತ್ಕೊಂಡಿದ್ದೇವೆ. ಬಂದು ಒಂದು ತಹಸೀಲ್ದಾರ್ಗೆ ಟೈಮ್ ಸೆನ್ಸ್ ಇಲ್ವಾ, ಅವ್ರಿಗೆ ಬರೋಕ್ ರೂಲ್ಸ್ ಇಲ್ವಾ ಒಂದು ಟೈಮಿಂಗ್ದು? ಸಾರ್ವಜನಿಕರಿಗೆ ಕಾನೂನೇ ಇಲ್ಲ, ಇದ್ದವ್ರಿಗೆ ಮಾತ್ರ ಕಾನೂನು. ಅವರಿಗೆ ಮಾತ್ರ ರೂಲ್ಸ್ ಇರ್ತಾವೆ. ಬಡವರಂದ್ರೆ ಬೆಲೆನೇ ಇಲ್ಲ, ಬಿಡೋದು ಎಲ್ಲದಕ್ಕೂ. ಬಡವರು ಯಾಕೆ ಹುಟ್ಟಬೇಕು? ಬಾರಂದೆ ಕೇಸ್ ಹಾಕೊಂಡು ಅಧಿಕಾರ ಇದೆ ಅಂತ ಎಲ್ಲನೂ ಮಾಡ್ತಾರೆ. ಕೊಟ್ಟಿರೋದೇ ಈ ಸಾಮಾನ್ಯ ಜನರಿಗೆ ಅಧಿಕಾರ. ನಮ್ಮ ಏರ್ಲ ಕುತ್ಕೊಂದಿಜ್ಜ ತಹಶೀಲ್ದಾರಿಗೆ ನೆರವೊಂದಿಜ್ಜ ಘೋಷಣೆ ಕೂಗೊಂಜ ಆರ್ ಮೈಕಡೆ ನಾವು ಕಾನೂನಾತ್ಮಕ ಎಂಕ್ಲೆ ಮನವಿ ಕೊರ್ರೆ ಎಂಕುಲ್ ಬೈತೀನಿ ಆತೆ ಬೊಕ್ಕ ವೈಕಲತ್ತು ಪೆಟ್ಟು ಗಲಾಟೆಗತ್ತು ಕಾನೂನು ಮುಖಾಂತರ ಆರ್ ಹೆಚ್ಚಿನ ಕಾನೂನು ಮುಖಾಂತರ ಮನ್ಪಡೆ ಎಂಕುಲು ಹಲ್ಲೆ ಗಲಾಟೆ ಪೆಟ್ಟುಗತ್ತು ಮನವಿ ಕೊರ್ರೆ ತಹಶೀಲ್ದಾರ್ ಬತ್ತಿ ಬೊಕ್ಕ ಎಂಕುಲ್ ಪೋಪ ತಹಶೀಲ್ದಾರ್ ಮುಡ್ಚಿ ಬಂತೇರು ಆರ್ ಬತ್ತು ಪನಡೆ ನಿಮ್ಮ ಮನವಿ ನಾವು ತಗೊಳ್ಳುದಿಲ್ಲ ಅಂತ ಪರ್ಮಿಷನ್ ಬೇಕು ಪೊಲೀಸ್ ಇಲಾಖೆಗೆ. ತಹಶೀಲ್ದಾರ್ ಇಲ್ಲಿಂದ ಹೋಗಿ ಇದು ನನ್ನ ಕ್ಯಾಂಪಸ್, ತಹಶೀಲ್ದಾರ ಕಚೇರಿ, ತಹಶೀಲ್ದಾರ್ ರೈಟ್ ಆರ್ ಬತ್ತ ನಿಮ್ಮ ಮನವಿಯನ್ನು ನಾನು ತಗೊಳ್ಳುದಿಲ್ಲ. ಪೊಲೀಸ್ ತಹಶೀಲ್ದಾರ್ ಇಲ್ಲಿ ಬಂದು ಹೇಳಿ ನಿಮ್ಮ ಮನವಿಯನ್ನು ನಾವು ತಗೊಳ್ಳುದಿಲ್ಲ, ನಿಮ್ಮ ಮನವಿ ತಗೊಳ್ಬೇಕಾದ್ರೆ ನನಗೆ ಪೊಲೀಸ್ ಇಲಾಖೆ ಅನುಮತಿ ಬೇಕು ಅಂತ ತಹಶೀಲ್ದಾರ್ ಬಂದು ಹೇಳಿದ್ರೆ ನಾವು ಅನುಮತಿ ಪಡ್ಕೊಳ್ತೇವೆ. ತಹಶೀಲ್ದಾರ್ ಬಂದು ಹೇಳಿ ನನಗೆ ಯಾವುದೇ ಒಂದು ಇದು ಮನವಿ ಕೊಡಬೇಕಾದ್ರೆ ಬೆಳ್ತಂಗಡಿ ಠಾಣೆ ಇನ್ಸ್ಪೆಕ್ಟರ್ ಹತ್ರ ಪರ್ಮಿಷನ್ ತಗೊಳ್ಳದೆ ಈ ಕಚೇರಿಗೆ ಬರಬಾರ್ದು ಅಂತ ತಹಶೀಲ್ದಾರ್ ಬಂದು ಹೇಳಿದ್ರೆ ನಾವು ಒಪ್ತೇವೆ. ಮತ್ತೆ ಯಾರು ಬಂದು ಹೇಳಿದ್ರೆ ನಾವು ಒಪ್ಪುದಿಲ್ಲ. ಇಲ್ಲಿ ಏನು ಆದೇಶ ಮಾಡಬೇಕಿದ್ರೆ ಅವ್ರು ಮಾಡಬೇಕು. ಅವರ ಆದೇಶ ಇಲ್ಲದೆ ಪೊಲೀಸ್ ಇಲಾಖೆ ಅವರು ಏನು ಅವರು ಹೇಳಿ ಬೇಕಾದ್ರೆ ಕಾನೂನಾತ್ಮಕವಾಗಿ ಅವರನ್ನು ಕೊಂಡೋಗಿ ಕೇಸ್ ಹಾಕಿ ಅಂದ್ರೆ ತಹಶೀಲ್ದಾರ್ ಆದೇಶ ಇಲ್ಲದೆ ಇವ್ರೇನು ಮಾಡಾಗಿಲ್ಲ. ತಹಶೀಲ್ದಾರ್ ಹೇಳಿ ಅವ್ರು ಆರ್ಡರ್ ಮಾಡ್ಬೇಕಲ್ಲ. ಅವರ ಕ್ಯಾಂಪಸ್ ನಾವು ಯಾರು ಕಚೇರಿಗೆ ಹೋಗುವ DC ಕಚೇರಿಗೆ ಹೋಗುವಾಗ ಅಲ್ಲಿ ಕಮಿಷನರ್ದು ಪರ್ಮಿಷನ್ ತಗೊಳ್ಳಿಕ್ಕಿಲ್ಲ ನಮಗೆ. ನಾವು DC ಯನ್ನು ಭೇಟಿ ಆಗುದು ಮಂಗಳೂರಲ್ಲಿ. ಇಲ್ಲಿ ತಹಶೀಲ್ದಾರರು ಅವರನ್ನು ಮಾತಾಡ್ಲಿಕ್ಕೆ ಇನ್ಸ್ಪೆಕ್ಟರ್ ಪರ್ಮಿಷನ್ ಯಾಕೆ ನಮಗೆ ಮನವಿ ಕೊಡ್ಲಿಕ್ಕೆ? ನಾವು ತಹಶೀಲ್ದಾರ್ ಹತ್ರ ಗಲಾಟೆ ಮಾಡ್ಲಿಕ್ಕೆ ಬರ್ತಾ ಇದ್ದೇವೆ. ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ಲಿಕ್ಕೆ ಮುಖ್ಯಮಂತ್ರಿ ಹತ್ರ ಹೋಗ್ಲಿಕ್ಕೆ ಅಲ್ಲ, ನಾವು ತಹಶೀಲ್ದಾರ್ ಮುಖಾಂತರ ಕೊಡ್ಲಿಕ್ಕೆ. ಅದಕ್ಕೆ ಯಾರು ಪರ್ಮಿಷನ್ ಬೇಕು ಇನ್ಸ್ಪೆಕ್ಟರ್? ಇದು ಹತ್ತಿರ ಇರ್ಬೋದು ಸ್ಟೇಷನ್, ಹಾಗೆ ಅಂತ ಅವರ ಕಚೇರಿ ಅಲ್ಲಲ್ಲ. ಈ ಕಚೇರಿಗೂ ಅದಕ್ಕೂ ಏನು ಸಂಬಂಧ? ಆದೇಶ ಇಲ್ಲದೆ ಏನು ಮಾಡಬೇಕಿಲ್ಲ. ನಾವಿಲ್ಲಿ ತಹಶೀಲ್ದಾರರ ವಿರೋಧ ಸಹ ಇಲ್ಲಿ ಪ್ರತಿಭಟನೆಗೆ ಕೂತದಲ್ಲ. ತಹಶೀಲ್ದಾರ್ ಬರ್ಲಿಕ್ಕೆ ಕಾಯುದು ನಾವು ಅಷ್ಟೇ. ತಹಶೀಲ್ದಾರಿಗೆ ಸಹ ನಾವು ಧಿಕ್ಕಾರ ಕೂಗ್ಲಿಕ್ಕೆ ಕೂತದಲ್ಲ, ಬರ್ಲಿಲ್ಲ ಹೇಳಿ. ತಹಶೀಲ್ದಾರನ್ನು ಕಾಯ್ತೇವೆ ನಾವು ಗೌರವದಲ್ಲಿ. ಹಾಗಾದ್ರೆ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಳ್ಳಿ. ತಹಶೀಲ್ದಾರ್ ಒಂದು 5 ಜನನ್ನು ಕರ್ಕೊಂಡು ಹೋಗಿ. ಎಲ್ಲ ಕಡೆಯಲ್ಲಿ ಹಾಗೆ ಆಗೋದು. ಎಲ್ಲ ಈಗ ಪ್ರತಿಭಟನೆಗಳಾಗಿದ್ರೆ ಎಲ್ಲರನ್ನು ಹೊರಗೆ ಮನವಿಗೆ ಬಿಡುವುದಿಲ್ಲ. ಒಂದು 5 ಜನಕ್ಕೆ ಪರ್ಮಿಷನ್ ಕೊಡ್ತಾರೆ. ಅದೇನು ಕೊಡ್ಲಿಕ್ಕೆ? ಅದೇನಾಗುದಿಲ್ಲ. ಒಂದು 5 ಜನ ಕಳಿಸ್ಲಿ ಒಳಗೆ ಮನವಿ ಕೊಡ್ಲಿಕ್ಕೆ ಮಾತ್ರ. ನಾವೆಲ್ಲ ಹೊರಗೆ ಹೋಗ್ತೀವಿ. ಮನವಿ ಕೊಟ್ಟು ಬರುವ ತನಕ ಇಲ್ಲಿ ಕೂತು ಒಳಗೆ 5 ಜನ ಹೋಗುದು, ಮತ್ತೆ 50 ಜನ ಹೋಗಿಲ್ಲ. ಅಷ್ಟು ಮೂರ್ಖರು ನಾವು. ಬಂದಾಗ ಅವ್ರ ಜೊತೆ ಹೋಗ್ತಾರೆ.
ग्रुप तो सरकार का पात्र का लाइव
ನಿಮಗೆ ಮಾಧ್ಯಮಕ್ಕೆ ನಾನು ಹೇಳಲೇಬೇಕು, 13 ಕೇಸಲ್ಲಿ 8 ಕೇಸ್ ಈಗ ಮಹೇಶಣ್ಣನ ಮೇಲೆ ಹಾಕಿದ್ದು ಇದು ಬೆಳ್ತಂಗಡಿ ಸ್ಟೇಷನ್ ಇನ್ಸ್ಪೆಕ್ಟ್ರೇ. ಅದಕ್ಕೆ ಅವರಿಗೀಗ ಟೆನ್ಷನ್. ಈ 8 ಕೇಸ್ ಇದರಲ್ಲಿ 13 ಉಂಟು ಅಂತ ಹೇಳ್ತಾರಲ್ಲ ಕೇಸ್, ಅವರಿಗೆ 13 ಕೇಸಲ್ಲಿ 8 ಕೇಸ್ ಈ ಸ್ಟೇಷನಿಂದ ಹಾಕಿದ್ದು. ಅದಕ್ಕೆ ಅವರಿಗೆ ಇಲ್ಲಿ ತೊಂದರೆ, ಇಲ್ಲಿ ಗೊತ್ತಾಗ್ತದಲ್ಲ ಅಂತ, ಬೇರೆ ಏನಿಲ್ಲ. ಅವ್ರಿನ್ನು ಏನು ಬೇಕಾದರೂ ಮಾಡಲಿ ಅವರು. ಇಲ್ಲ, ನಾವು ಮನವಿ ಕೊಡ್ಲಿಕ್ಕೆ ಬಂದದ್ದು ತಹಶೀಲ್ದಾರರ ಮುಖಾಂತರ ಮನವಿಯನ್ನು ಮುಖ್ಯಮಂತ್ರಿಗೆ ಕೊಡ್ಲಿಕ್ಕೆ. ಸಂವಿಧಾನದಲ್ಲಿ ಒಂದು ಮನವಿ ಕೊಡಲಿಕ್ಕೆ, ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವ ಹಕ್ಕುಂಟು, ಮಾತಾಡುವ ಹಕ್ಕುಂಟು, ಎಲ್ಲ ಉಂಟು, ಒಪ್ತೇನೆ. ಆದರೆ ಒಂದು ವೇಳೆ ನಾವು ಪ್ರತಿಭಟನೆ ಮಾಡಿದರೆ, ಜಾಥಾ ಮಾಡಿದರೆ, ಅಥವಾ ಎಲ್ಲಿಯಾದರೂ ಮೈಕಿಟ್ಟು ಮಾತಾಡೋದು, ಹೋರಾಟಗಳು ಅದೆಲ್ಲ ಮಾಡಿದರೆ ಪರ್ಮಿಷನ್ ತಗೊಳ್ಬೇಕು. ಇಲ್ಲಿ ನಾವು ಯಾವುದೂ ಮಾಡ್ತಾ ಇಲ್ಲ. ಇಲ್ಲಿ ನಾವು ಬಂದದ್ದು ಈಗ ತಹಶೀಲ್ದಾರರಿಗೊಂದು ಮನವಿ ಕೊಡಲಿಕ್ಕೆ. ತಹಶೀಲ್ದಾರರಿಗೆ ಮನವಿ ಕೊಡಲಿಕ್ಕೆ ಹೋಗುವಾಗ ನಾವು ಈ ಇನ್ಸ್ಪೆಕ್ಟರ್ ಪರ್ಮಿಷನ್ ಯಾಕೆ ತಗೊಳ್ಬೇಕು? ನಾವಿಲ್ಲಿ ದೊಂಬಿ ಗಲಾಟೆ, ತಹಶೀಲ್ದಾರ್ ಇಲ್ಲ ಅಂತ ಧಿಕ್ಕರಿಸಕ್ಕೆ ಹೋಗ್ತಾ ಇಲ್ಲ. ಆಯ್ತಪ್ಪ, ಕೆಲವರನ್ನು ಗಾಡಿಯಲ್ಲಿ ತುಂಬಿಸಿಕೊಂಡೋದ್ರು. 10ವರೆಗೆ ಅಂತ ನಾವು ಇಟ್ಟದ್ದು ಮನವಿ ಕೊಡಲಿಕ್ಕೆ. 10ವರೆ ಮೊದಲೇ ಇವರೆಲ್ಲ ಬಂದು ತುಂಬಿಸಿಕೊಂಡು ಹೋಗುದಾದ್ರೆ ಇಲ್ಲಿ ನಾವೇನಾದರೂ ಗೆರವು ಹಾಕಿದ್ದೇವಾ? ಒಬ್ಬೆ ಹೊಡೆದಿದ್ದೇವಾ? ಪ್ರತಿಭಟನೆ ಮಾಡಿದ್ದೇವಾ? ಏನಾದರೂ ದೊಂಬಿಗಲಾಟೆ ಮಾಡಿದ್ದೇವಾ? ಯಾವ ಆಧಾರದಲ್ಲಿ ಇವರು ಬಂದ ಕೂಡಲೇ ತುಂಬಿಸಿಕೊಂಡು ಹೋಗ್ಲಿಕ್ಕೆ ನಾವೇನು ಮಾಡಿದ್ದೇವೆ? ಈಗ ನಾವು ಉಳಿದವರು ನಾವೀಗ ಮನವಿ ಕೊಡ್ತೇವೆ ಅಂತ, ಉಳಿದವರು ಮನವಿ ಕೊಡ್ತೇನೆ ಅಂತ ಹೇಳುವಾಗ ಸಹ ನೀವು ಒಳಗೆ ಹೋಗ್ಲಿಕ್ಕಿಲ್ಲ. ಕಾನೂನಾತ್ಮಕವಾಗಿ ನಾವು ಆ್ಯಕ್ಷನ್ ತಗೊಳ್ಬೇಕಾಗ್ತದೆ. ನಾವೇನು ಮಾಡಲಿಕ್ಕೆ ಇಲ್ಲಿ ಕಾನೂನಾತ್ಮಕವಾಗಿ? ಒಂದು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಲಿಕ್ಕೆ ಹೋಗಬೇಕಾದ್ರೆ, ತಹಶೀಲ್ದಾರನ್ನು ಭೇಟಿ ಆಗಬೇಕಾದ್ರೆ ಇಲ್ಲಿದು ಇನ್ಸ್ಪೆಕ್ಟರ್ದು ಪರ್ಮಿಷನ್ ಬೇಕಾ? ಇವರ ಆಫೀಸ್ ಕಚೇರಿ ಇಲ್ಲಿ ಇರ್ಬೋದು, ಪೊಲೀಸ್ ಸ್ಟೇಷನ್, ಹಾಗಂತ ತಹಶೀಲ್ದಾರ್ ಕಚೇರಿಗೆ ಏನು ಲಿಂಕ್ ಉಂಟು? ನಾವೀಗ ಅವರು ಹೋಗ್ಲಿಕ್ಕೆ ಬಿಡದಾಗ ಇಲ್ಲಿಗೆ ಕೂತಿದ್ದೇವೆ, ಶಾಂತಿಯುತವಾಗಿ ಕೂತಿದ್ದೇವೆ. ಯಾವ ತಹಶೀಲ್ದಾರ್ ಹೊರಗೆ ಬರ್ತಾರೆ ಅವರಿಗೆ ನಾವು ಮನವಿ ಕೊಡಲಿಕ್ಕೆ. ಒಂದು ವೇಳೆ ತಹಶೀಲ್ದಾರ್ ಇಲ್ವಾ, ನನಗೆ ಗೊತ್ತಿಲ್ಲ ಅವ್ರು ಯಾತಕ್ಕೆ ಇಲ್ಲ ಅಂತ, ನಾವು ಅಪಾಯಿಂಟ್ಮೆಂಟ್ ತಗೊಳ್ಳಿಲ್ಲ. ಅವರ ಬದಲಾಗಿ ಇನ್ನೊಬ್ಬರನ್ನು ಆಫೀಸರನ್ನು ಕರೆದು ಮನವಿ ತಗೊಳ್ಳಿಕ್ಕೆ, ನಮಗೇನು ಡಿಸ್ಕಷನ್ ಮಾಡಲಿಕ್ಕೆ, ಕೇಸಿನ ಬಗ್ಗೆ ಮಾತಾಡಲಿಕ್ಕೆ ಏನಿಲ್ಲ. ಅವರೊಂದು ಮೀಡಿಯೇಟರ್, ದಂಡಾಧಿಕಾರಿ, ಅವರು ಮುಖ್ಯಮಂತ್ರಿಗಳಿಗೆ ಕಳಿಸ್ಲಿಕ್ಕೆ ಮೀಡಿಯೇಟರ್. ನಾವು ಹೋಗಿ ಮುಖ್ಯಮಂತ್ರಿಗಳನ್ನು ನೇರ ಹೋಗಿ ಭೇಟಿ ಆಗುದಲ್ಲ, ಅವರ ಮುಖಾಂತರ ಕೊಡುವಾಗ ಅದನ್ನು ಕೊಡಲಿಕ್ಕೆ ಆಗುದಿಲ್ಲ. ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ನೀವು ಚದುರದಿದ್ರೆ ನಾವು ನಿಮ್ಮನ್ನು ಆ್ಯಕ್ಷನ್ ತಗೊಳ್ಬೇಕು. ನಾವೇನಿಲ್ಲಿ ಪೆಟ್ಟು ಗಲಾಟೆಗೆ ಬಂದಿದ್ದೇವಾ? ಇಲ್ಲಿ ಕೊಡಲಿಕ್ಕೆ ಬಂದಿದ್ದೇವೆ. ಒಂದು ವೇಳೆ ತಹಶೀಲ್ದಾರರು ಬಂದು ಹೇಳಿ, ನಿಮ್ಮ ಮನವಿಯನ್ನು ನಮಗೆ ತಗೊಳ್ಳಿಕ್ಕೆ ಆಗುದಿಲ್ಲ, ನೀವು ಬೆಳ್ತಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದು ನೀವು ಪರ್ಮಿಷನ್ ತಗೊಳ್ಳದೆ ನನ್ನ ಕಚೇರಿಗೆ ಒಳಗೆ ಬರಲಿಕ್ಕಿಲ್ಲ, ನಾನು ಮನವಿಯನ್ನು ತಗೊಳ್ಳುವುದಿಲ್ಲ ಅಂತ ತಹಶೀಲ್ದಾರರು ಬಂದರೆ ನಾವು ಅದೇ ರೀತಿ ಮಾಡ್ತೇವೆ. ನೋಡೋ ಯಾವ ರೀತಿ ಕಾನೂನು ಹೋಗ್ತದೆ ಅಂತ. ಅವರಿಗೆ ಮಾತ್ರ ಕಾನೂನಾ? ಸಮಾಜಕ್ಕೆ ಎಲ್ರಿಗೂ ಕಾನೂನು ಒಂದೇ. ಸಾಮಾನ್ಯ ಕಾರ್ಯಕರ್ತನಿಗೊಂದು, ಅಧಿಕಾರಿಗೆ ಒಂದು ಕಾನೂನು. ಅಧಿಕಾರಿಗೆ ತಪ್ಪು ಮಾಡಿದ ಕೂಡಲೇ ಕಾನೂನು ಇಲ್ಲ ಅಂತ ಇಲ್ಲ. ಎಲ್ಲರೂ ಕಾನೂನಾತ್ಮಕವಾಗಿ, ನಾವು ಸಹ ಕಾನೂನಾತ್ಮಕವಾಗಿ. ಎಲ್ಲಿಯಾದ್ರೂ ಒಂದು ಗಲಾಟೆ ದೊಂಬಿ ಆಗಿದೆ, ಇಲ್ಲಿ ಒಬ್ಬೆಗಳಾಗಿದ, ಹೋರಾಟ ಆಗಿದೆ, ಅಥವಾ ಇವರಿಗೆ ಧಿಕ್ಕಾರಕ್ಕೆ ಹೋಗಿದ್ದೇವಾ? ಆಗಿದ್ರೆ ಧಿಕ್ಕಾರಕ್ಕೆ ಹೋಗ್ಬೋದಿತ್ತು. 13 ಕೇಸಲ್ಲಿ 8 ಕೇಸ್ ಮಹೇಶಣ್ಣನಿಗೆ ಹಾಕಿದ್ದು ಕೆಲವೆಲ್ಲ ಪ್ರಕರಣಗಳು, ಇಲ್ಲ ಸಲ್ಲದು ಪ್ರಕರಣಗಳು ಅಲ್ಲಿ ಜೈಲಲ್ಲಿರುವಾಗ ಇಲ್ಲಿ ಹಾಕಿದ್ದಾರೆ ಕೇಸ್ ಮಹೇಶಣ್ಣನ ಮೇಲೆ. ಆಗ ಯಾರ ಮೇಲೆ ನಾವು ಕೇಸ್ ಹಾಕಬೇಕು? ಇವರ ಮೇಲೆ ನಾವೀಗ ಪ್ರತಿಭಟನೆ ಮಾಡಬೇಕಿತ್ತಲ್ಲ. ನಾವು ಮಾಡಿದ್ದೇವಾ ಸುಳ್ಳು ಕೇಸ್ ಹಾಕುವುದಕ್ಕೆ? 100/2025 ಬ್ರಹ್ಮಾವರದಲ್ಲಿ ಜೈಲಲ್ಲಿರುವಾಗ ಇಲ್ಲಿ ಮಹೇಶಣ್ಣನ ಮೇಲೆ ಕೇಸ್. ಅದನ್ನು ಬೇಗ ಇವರು ಮುಚ್ಚಿಟ್ಟುಕೊಂಡು, ಅದು ನಾವು ಮಾಡುವುದಿಲ್ಲ, ಬಿ ರಿಪೋರ್ಟ್ ಆಗ್ತೇವೆ. ಆಗ ನಿಮ್ಮ ತಪ್ಪಿಗೆ ನಾವು ಯಾವ ಕಾನೂನಿಗೆ ಹೋಗಬೇಕು? ಅಧಿಕಾರಿ ಮಾಡಿದ ತಪ್ಪಲ್ಲ ಇದು. ನಾವು ಸುಮ್ಮನೆ ಕೂತಾಡೋದಕ್ಕೆಲ್ಲ ನಮಗೆ ಪ್ರತಿಫಲ. ಆ ಸಲವೇ ನಾವು ಇನ್ಸ್ಪೆಕ್ಟರ್ ಮೇಲೆ ಕೇಸ್ ಹಾಕ್ತಿದ್ರೆ, ಯಾವ ಆಧಾರದಲ್ಲಿ? ಮಹೇಶಣ್ಣ ಜೈಲಲ್ಲಿರುವಾಗ ಮಹೇಶಣ್ಣನ ಮೇಲೆ ಇಲ್ಲಿ ಕೇಸ್ ಹಾಕಿದ್ರು. ಅವರು ಎಲ್ಲಿ ಕೇಸ್ ಹಾಕಿದ್ರು? ಕರ್ತವ್ಯಕ್ಕೆ ಅಡ್ಡಿ ಅಂತ. ಇವರು ಜೈಲಿಗೆ ಹೋಗಿದ್ರ ಕರ್ತವ್ಯಕ್ಕೆ ಅಡ್ಡಿ ಮಾಡಲಿಕ್ಕೆ ಇನ್ಸ್ಪೆಕ್ಟರ್? ಅದನ್ನು ಮುಚ್ಚಿಟ್ಟಿದ್ದಾರಲ್ಲ, ಅದು ಹೇಗೆ ಬಿ ರಿಪೋರ್ಟ್ ಹಾಕ್ತಾರೆ? ಹಾಗಾದ್ರೆ ಇವರು ಸುಳ್ಳು ಕೇಸ್ ಹಾಕಿ ಬಿ ರಿಪೋರ್ಟ್ ಇವರ ಹಾಕ್ಬೋದು. ಹಾಗಾದ್ರೆ ಇವರ ಅರ್ಥ ಏನು? ಇವರಿಗೆ ಹೇಗೆ ಏನು ಪ್ರಾಬ್ಲಮ್? ಮನವಿ ಕೊಡ್ಲಿಕ್ಕೆ ಹೋಗುವಾಗ 8 ಕೇಸುಗಳು ಇವರು ಇನ್ಸ್ಪೆಕ್ಟರ್ ಹಾಕಿದ ಕೇಸುಗಳು ಮಹೇಶಣ್ಣನ ಮೇಲೆ. ಅದರಲ್ಲಿ ಏನೂ ಇಲ್ಲ, ಎಲ್ಲ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟದ್ದು. ಮಹೇಶಣ್ಣನೇನು ದರೋಡೆ ಮಾಡಿದಾರ, ಅತ್ಯಾಚಾರ ಮಾಡಿದಾರ, ಕೊಲೆ ಮಾಡಿದಾರ? ಇಲ್ಲಲ್ಲ. ಸುಮ್ಮನೆ ಕೇಸ್ ಹಾಕೊಂಡು 13 ಕೇಸ್ ಉಂಟು, 20 ಕೇಸ್ ಉಂಟು. ಯಾವ ನಮೂನೆ ಕೇಸ್? ಯಾಕೆ ಬೆಳ್ತಂಗಡಿ ಠಾಣೆಯಲ್ಲಿ ಮಾತ್ರ ಕೇಸ 8? ಬೇರೆ ಎಲ್ಲಿಲ್ವಾ?
ಪ್ರತಿ ಸಲ ನಾನು SP ಗೆ ಭೇಟಿಯಾಗುವಾಗ ಮೂರು ಸಲ ನಾನು ಹೇಳಿದ್ದೇನೆ, ನಮಗೆ ಯಾವ ಸ್ಟೇಷನ್ ಮೇಲೆ ಇಲಾಖೆಯ ಮೇಲೆ ನಮಗೆ ನೋವಿಲ್ಲ, ಕೇವಲ ಬೆಳ್ತಂಗಡಿ ಠಾಣೆಯಲ್ಲಿ ಮಾತ್ರ ಈ ರೀತಿ ಪ್ರಕರಣ ಆಗ್ತದೆ. ನಾವು ಒಂದು ಕೇಸ್ ಕೊಡುವಾಗ ಇವರಿಗೆ ಯಾರಿಗೊಂದು ಒಬ್ಬನಿಗೆ ಕುಸುಮಕ್ಕನ ವಿಷಯದಲ್ಲಿ ಮೊನ್ನೆ ಕೇಸ್ ಮಾಡಿದ್ದೇನೆ, ಒಂದು ಪಾರ್ಟಿಗೆ ನೋಟಿಸ್ ಕೊಡುವಂತ ಯೋಗ್ಯತೆ ಇಲ್ಲ ಇವರಿಗೆ. RTIಯಲ್ಲಿ ಕೇಳಿದ್ದೇನೆ, ಅದು ಸಹ ರಿಪ್ಲೈ ಕೊಡ್ತಾ ಇಲ್ಲ, ನೋಟಿಸ್ ಹೋಗುದಿಲ್ಲ. ಆಗ ನಾವೇನ್ ಮಾಡಬೇಕು? ಮೊನ್ನೆ SP ಅವರು ಹೇಳಿದಾಗೆ, SP ಅವ್ರ ಹತ್ರ ಹೇಳಿದಾಗೆ ಕುಸುಮಕ್ಕನನ್ನು ತೇಜೋವಧೆ ಮಾಡೋ ಫೋಟೋವನ್ನು ಇಲ್ಲಿ ಪಬ್ಲಿಕ್ ಆಗಿ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ. ಯಾವ ಬೇಡ ನಮಗೆ ಕಾನೂನಾತ್ಮಕ. ಪಬ್ಲಿಕಲ್ಲಿ ಮೊನ್ನೆ SP ಗೆ ಹೇಳಿ ಬಂದಿದ್ದೆ, ನಾನು ಬೇಡ ಆಕ್ಷನ್ ತಗೊಳ್ತೇನೆ ಅಂತ ಹೇಳಿದ್ರು. ಇವರ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಇರುವುದಿಲ್ಲ, ಒಂದು ನೋಟಿಸ್ ಕೊಡ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ನಾವು ಇದುವರೆಗೆ ಮಾತಾಡಿದ್ದೇವಾ? ಈಗ ನಾವು ಮಾಡಬೇಕು, ಅಲ್ಲಿ ಪ್ರತಿಭಟನೆ ಮಾಡಬೇಕು, ಪರ್ಮಿಷನ್ ತಗೊಂಡು ಇನ್ಸ್ಪೆಕ್ಟರ್ ಮೇಲೆ. ನಾವು ತಹಶೀಲ್ದಾರರ ಪರ್ಮಿಷನ್ ಇನ್ಸ್ಪೆಕ್ಟರ್ ಯಾಕೆ? ತಹಶೀಲ್ದಾರ್ ಇನ್ಸ್ಪೆಕ್ಟರ್ ಅಂಡರ್ ಅಲ್ಲಿ ಇರುವುದಾ? ದಂಡಾಧಿಕಾರಿ ಅವರು ಇಲ್ಲಿ ಬೆಳ್ತಂಗಡಿ ಠಾಣೆ ಇನ್ಸ್ಪೆಕ್ಟರ್ ಅಲ್ಲಿ ಅಂಡರ್ ಅಲ್ಲಿ ಇರುವುದಾ? ಯಾತಕ್ಕೆ ಮನವಿಗೆ ಪರ್ಮಿಷನ್? ಇವರು ಒಳ್ಳೆಯವರಾಗಿದ್ರೆ ಒಂದು 5 ಜನವನ್ನು ಹೋಗಿ ಕೊಟ್ಟು ಬನ್ನಿ. ಇವರು 10ವರೆಗೆ ಏಕಾಏಕಿ ತುಂಬಿಸುವುದಲ್ಲ. ಇಲ್ಲಿ ಏನಾದರೂ ಗಲಾಟೆ ಆಗಿತ್ತಾ? ನಾನೇ ಹೇಳ್ತೇನೆ, ಕಾನೂನು ಬಾಹಿರವಾಗಿ ಯಾರು ವರ್ತಿಸಬಾರ್ದು, ಅವರನ್ನು ಕೊಂಡೋಗಿ ಅಂತ ನಾನೇ ಹೇಳ್ತೇನೆ. ಇಷ್ಟು ಸಮಯದಿಂದ ಬಂದಿದ್ದಾರೆ, ಅದಕ್ಕೆ ಸಹ ಬೆಲೆ ಕೊಡ್ಲಿಕ್ಕೆ ಆಗದಿದ್ರೆ ಇನ್ಸ್ಪೆಕ್ಟರ್ ಏನಕ್ಕೆ ಹೊರಟಿದ್ದಾರೆ? ಪೊಲೀಸ್ ಇಲಾಖೆ ಇದು ಸಹ ಒಂದು ಸ್ಟೇಷನ್ ಅಲ್ಲ. ನಾವು ಇಷ್ಟು ಸ್ಟೇಷನ್ಗಳನ್ನು ನೋಡ್ತೇವೆ. DC ಗೆ ನಾವು ಮನವಿ ಕೊಡ್ಲಿಕ್ಕೆ ಹೋಗ್ತೇವೆ, DC ಆಫೀಸ್ ಪಕ್ಕ ಇರೋದು ಕಮಿಷನರ್ ಆಫೀಸ್, SP ಆಫೀಸ್. ನಾನು ಅಲ್ಲಿ ಯಾವುದಾದ್ರೂ ಪರ್ಮಿಷನ್ ತಗೊಂಡು ಹೋಗಿದ್ದೇನಾ? ಸರ್, ನಾನು ಇವತ್ತು DC ಅನ್ನು ಭೇಟಿ ಆಗ್ಲಿಕ್ಕೆ ಹೋಗ್ತೇನೆ, ನಿಮ್ಮ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದೇನಾ? ತಹಶೀಲ್ದಾರರನ್ನು ಭೇಟಿ ಆಗುದು, ತಹಶೀಲ್ದಾರರು ಬೇಡ ಹೇಳಿ ನೀವು ಒಳಗೆ ಬರುದು, ನಿಮ್ಮ ಮನವಿ ನನಗೆ ತಗೊಳ್ಳಿಕ್ಕೆ ಆಗುದಿಲ್ಲ ಹೇಳಿದ್ರೆ ಡೈರೆಕ್ಟ್ ನಾವು CM ಹತ್ರ ಹೋಗ್ತೇವೆ, ಬರೆದು ಕೊಡ್ಲಿ ಅವರು. ನಿಮ್ಮ ಮನವಿ ನಮಗೆ ತಗೊಳ್ಳಿಕ್ಕೆ ಆಗುದಿಲ್ಲ ಅಂತ ತಹಶೀಲ್ದಾರ್ ಬರೆದು ಕೊಡಿ. ನಿಮ್ಮ ಮನವಿ ತಗೊಳ್ಬೇಕಾದ್ರೆ ನನಗೆ ಇಲ್ಲಿದ್ದು ಬೆಳ್ತಂಗಡಿ ಠಾಣೆ ಇನ್ಸ್ಪೆಕ್ಟರ್ ಪರ್ಮಿಷನ್ ಇಲ್ಲದೆ ನಿಮ್ಮ ಮನವಿ ತೆಗೆದುಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಬರೆದು ಕೊಡಿ. ನಾವು ನಾಳೆ CM ಅನ್ನು ಭೇಟಿಯಾಗಿ ಕೊಡ್ತೇವೆ. ನಮಗೆ ಬೇಡ ಮೀಡಿಯೇಟರ್. ಅವ್ರು ಬಂದು ಹೇಳಲ್ಲ, ಕೂತ್ಕೊಳ್ತೇವೆ ನಾವು. ಇಲ್ಲಿ ಕೂತ್ಕೊಳ್ಳಬಾರ್ದು ಹೇಳಿದ್ರೆ ನಾನು ಬೆಳ್ತಂಗಡಿ ಠಾಣೆ ಆವರಣದಲ್ಲಿ ಹೋಗಿ ಕೂತಿದ್ದೇನಾ? ಅಲ್ಲಿ ಕೂತ್ರೆ ಮಾತಾಡ್ಲಿ ಇವರು. ಯಾರಾದ್ರೂ ಒಂದು ಅವರಿಗೆ ಶಬ್ದ ಎತ್ತಿದಾರ, ಮಾತಾಡಿದಾರ? ಹಾಗಾದ್ರೆ ನಮ್ಮನ್ನು ಎಲ್ಲ ನೀವು ಪ್ರಚೋದನೆ ಮಾಡಿ ದೊಂಬಿ ಎಬ್ಬಿಸಿ ಕೇಸ್ ಹಾಕುವಂತ ಹೊರಟಿದ್ದೀರಾ? ನಾವು ಪ್ರಚೋದನೆಗೆ ಯಾರು ಬಗ್ಗುವವರಲ್ಲ, ನಮಗೂ ಗೊತ್ತುಂಟು ಯಾವ ರೀತಿ ನೀವು ಮಾಡ್ತಾ ಇದ್ದೀರಿ ಅಂತ. ನಮಗೆ ಮಾತ್ರ ಶಾಂತಿ ಶಾಂತಿ ಶಾಂತಿ, ಅದನ್ನು ಕೆದಕಬೇಡಿ ಅಷ್ಟೇ ಹೇಳೋದು ನಾವು. ಮಾಡಿ, ನೀವು ಏನು ಕಾನೂನಾತ್ಮಕವಾಗಿ ಮಾಡಿ. ನನ್ನ ಮೇಲೂ ಇಲ್ಲಿ ಕೇಸ್ ಹಾಕಿದ್ರಲ್ಲ, ನನ್ನ ಮೇಲೆ ಕೇಸ್ ಹಾಕಿದ್ರಲ್ಲ ರಶ್ಮಿದು ಕೇಸಲ್ಲಿ. ಕೋರ್ಟಲ್ಲಿ ಇರುವಾಗ ರಶ್ಮಿದು ಕೇಸನ್ನು ನನಗೆ ಕೇಸ್ ಹಾಕಿ ಇವರು ಇಲ್ಲಿ ಬಂದು FIR ಹಾಕಿ ಸ್ಪೀಚ್ ಟೆಸ್ಟ್ ಅಂತ ಹೇಳ್ತಾರಲ್ಲ, ಕೋರ್ಟಿಂದ ಆರ್ಡರ್ ತಂದಿದ್ರ? ಅದು ಇವರು ಇಲ್ಲೀಗಲ್ ಮಾಡೋದಲ್ಲ. ನಾವು ಇದೆಲ್ಲ ಮಾಡಿದ ತಪ್ಪಲ್ಲ. ಕೋರ್ಟಿಗೆ ನಾನು ಹೋಗ್ಬೇಕಿತ್ತಲ್ಲ ಇನ್ಸ್ಪೆಕ್ಟರ್ನ ಮೇಲೆ. ಮಹೇಶಣ್ಣನ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಲ್ಲಿ ಇರುವಾಗ 100/25 ಕೇಸ್ ನನ್ನ ಮೇಲೆ ರಶ್ಮಿ ಕೊಟ್ಟಾಗೆ ಇಡೀ ವಿಡಿಯೋ ಕೋರ್ಟ್ ಆರ್ಡರ್ ಮಾಡಿ ಡಿಲೀಟ್ ಮಾಡಿಸಿದೆ. ಅವಳು ಹೋಗಿ ಸೂಟ್ ಹಾಕಿದ್ದಾಳೆ, OS ಸೂಟ್ ಹಾಕಿದ ನಂತರ ಸಹ ಒಂದು ವಿಡಿಯೋ ನೋಡ್ಲಿಕ್ಕೆ ಆಗುದಿಲ್ಲ, ದಾಖಲೆ ನೋಡಿದೆ. ನೋಟಿಸ್ ಮಾಡುದು ಒಬ್ಬ ಸ್ಟೇಷನ್ ಒಂದು ಅಧಿಕಾರಿ ನೋಟಿಸ್ ಮಾಡಿ ನಮ್ಮ ಸ್ಟೇಟ್ಮೆಂಟ್ ತಗೊಳ್ಬೇಕು. ಸ್ಟೇಟ್ಮೆಂಟ್ ತಗೊಳ್ಳದೆ ಯಾವ ರೀತಿ FIR ಮಾಡ್ತಾರೆ ಇವರು? ಸಿವಿಲ್ ಕೇಸ್ ಇರುವಾಗ ನಿನ್ನೆ ಹೇಳ್ತಾರಂತಲ್ಲ ಇವರು, ಪರ್ಮಿಷನ್ ತಗೊಳ್ಳಿ, ಕೋರ್ಟ್ ಅಲ್ಲಿ ಇದ್ದ ನಂತರ ಪರ್ಮಿಷನ್ ತಗೊಳ್ಬೇಕು. ಇವರಿಗೆ ಏನು ಬರೆದು ಕೊಟ್ಟಿದ್ದಾರ? ಕೋರ್ಟ್ ಅಲ್ಲಿ ಕೇಸ್ ಇರುವಾಗ ನಾವು ಮಾತಾಡಬಾರ್ದಂತ ಉಂಟಾ? ತಪ್ಪು ಮಾಡಿದನ್ನು ಕೇಳುದಲ್ಲ. SP ಅವ್ರ ಹತ್ರ ಒಮ್ಮೆ ಮಾತಾಡಿ, SP ಅವ್ರು ನಮ್ಗೆ ಬೈತಾರ ಅಂತ ಹೇಳ್ತಾರೆ ಇವರು. SP ಅವರನ್ನು ಭೇಟಿ ಮಾಡಿ ಕೇಳ್ತೇನೆ ನಾನು, ಇನ್ಸ್ಪೆಕ್ಟರ್ಗೆ SP ಅವರು ಬೈತಾರ ಅಂತ. ಇವರು ಮಾಡುವ ಕರ್ಮಗಳಿಗೆ ಅವರು ಬೈಯುದು. ನಾವ್ಯಾಕೆ SP ಹತ್ರ ಮಾತಾಡಬೇಕು? ಸುಮ್ಮನೆ ಇಲ್ಲೇನು ಗಲಾಟೆ ಆಗಿದೆ ಅಥವಾ ಸ್ಟೇಷನ್ ಅವರಿಗೆ ಏನಾದರೂ ನಾವು ಮಾಡಿದೇವಾ? ಇವರಿಗೆ ಮನವಿ ಕೊಡ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ ಹೇಳುವಾಗ ನಾವು ಎಲ್ಲಿದ್ದೇವೆ? ಈ ಬೆಳ್ತಂಗಡಿ ಠಾಣೆ ಏನಾಗಿದೆ? ಇದು ಪೊಲೀಸ್ ಇಲಾಖೆ ಅಂಡರಲ್ಲಿ ಬರುವುದಿಲ್ವಾ? SP ಅಂಡರಲ್ಲಿ ಬರುವುದಿಲ್ವಾ? ಅಥವಾ ಕರ್ನಾಟಕ ಸರ್ಕಾರದ ಅಂಡರಲ್ಲಿ ಬರುವುದಿಲ್ವಾ? ಇವರು ಮಾತ್ರ ಒಂದು ಬೇರೆಯಾ? ಹೇಳಿ ಅಲ್ಲ, ನಮ್ಮ ದೇಶದಲ್ಲಿ ಇಲ್ಲ ಬೆಳ್ತಂಗಡಿ ಠಾಣೆ, ಬೇರೆ ದೇಶದಲ್ಲಿ ಉಂಟು, ನಮಗೆ ಸಂಬಂಧಪಟ್ಟ ಠಾಣೆ ಅಲ್ಲ, ನೀವು ಬೇರೆ ಮಾಡಿ. ಇವರೇನು ಹಿಟ್ಲರಾ? ಪ್ರತಿಯೊಂದಕ್ಕೆ ಇನ್ಸ್ಪೆಕ್ಟರ್ ಎಲ್ಲದಕ್ಕೂ ಅಡ್ಡಿ ಬರ್ತಾರಲ್ಲ. ನಾನು ಎಲ್ಲರನ್ನು ಹೇಳುದಲ್ಲ, ವೈಯಕ್ತಿಕವಾಗಿ ಆ ಇನ್ಸ್ಪೆಕ್ಟರ್ಗೆ ನಾನು ಇವತ್ತು ಬ್ಲೇಮ್ ಮಾಡ್ತೇನೆ. ಪ್ರತಿಯೊಂದಕ್ಕೆ ಅವರು ಅಡ್ಡಿ ಬರ್ತಾರಲ್ಲ. ನಮ್ಮ ಹತ್ರ ಯಾಕೆ ನಾಟಕ ಆಡ್ತಾರೆ ಅವರು? ಯಾಕೆ ಡ್ರಾಮಾ ಇದು? ಮನವಿ ನಾವು ಮಹೇಶಣ್ಣನ ಮೇಲೆ ಕೆಲವು ಸುಳ್ಳು ಕೇಸ್ ಹಾಕಿದ್ದಾರೆ. ಒಂದು ಸುಳ್ಳು ಕೇಸ್ ಹಾಕುವಾಗ, ಯಾರೇ ಆಕ್ಷನ್ ತಗೊಳ್ಳುವಾಗ, ಒಂದು ಸ್ಟೇಷನಿಂದ ಈ ಕೇಸ್ ಹೋಗುವಾಗ ಸಹ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು, ಸತ್ಯಾಸತ್ಯತೆ ಅಂತ. ಇದರಲ್ಲಿ ಮಹೇಶಣ್ಣಂದು ಏನಿಲ್ಲ, ಜುಜುಬಿ ಕೇಸುಗಳು, ಫ್ಲೆಕ್ಸ್ ಹಾಕಿದ ಕೇಸುಗಳು, ಗಣಪತಿ ಕೊಂಡೋಗುವ ಕೇಸುಗಳು, ಸೌಜನ್ಯನ ಕೇಸುಗಳು. ಇದು ಯಾವ ರೌಡಿ ಲಿಸ್ಟಲ್ಲಿ ಬರ್ತದೆ? ಇದೆಲ್ಲ ಕೇಸ್ಗಳ 8 ಕೇಸ್ ಇವರ ಸ್ಟೇಷನಲ್ಲಿ. ಸಿಕ್ಕಿದಕ್ಕೆ ಮುಟ್ಟಿದಕ್ಕೆ ಕೇಸ್ ಇನ್ನೊಂದು ಹಾಕ್ತಾರೆ. ಇವತ್ತು ಹೋರಾಟ ಮಾಡಿದಕ್ಕೆ ಕೇಸ್. ಸೌಜನ್ಯ ಹೋರಾಟ ಮಾಡುದ್ರಲ್ಲಿ ಅಲ್ಲಿ ಪ್ರಾಬ್ಲಮ್ ಬರ್ಬೋದು, ಪ್ರಿಕಾಷನ್ ಆಗಿ ಕೇಸ್. ಅರ್ಥ ಉಂಟಾ? ಇದು ಸೌಜನ್ಯ ಹೋರಾಟ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾಡಿದಾಗ ಒಂದೇ ಒಂದು ಸಭೆಯಲ್ಲಿ ಎಲ್ಲಿಯಾದ್ರೂ ಗಲಾಟೆ ಆಗಿದೆ? ಎಲ್ಲಿಯಾದ್ರೂ ದೊಂಬಿ ಆಗಿದೆ? ಎಲ್ಲಿಯಾದ್ರೂ ಧಿಕ್ಕಾರಕ್ಕೆ ಹೋಗಿದ? ರಕ್ಷಣೆಗೆ ಅಂತ ನಾವು ಪರ್ಮಿಷನ್ ಕೊಡ್ತಾ ಇದ್ದೇವೆ. ಯಾವ್ದಾದ್ರು ಪೊಲೀಸರಿಗೆ ಕಲ್ಲು ಬಿದ್ದಿದ, ಪೆಟ್ಟು ಬಿದ್ದಿದ? ಹೋರಾಟಗಾರರು ಬೈದಿದಾರ?
ನಾವು ಹಣ ಕೊಟ್ಟು ಪರ್ಮಿಷನ್ ತಗೊಳ್ತಾ ಇದ್ರು. ಒಂದೊಂದು ಸ್ಟೇಷನ್ ಅಲ್ಲಿ ನಮ್ಗೆ ಹೇಳ್ತಾ ಇದ್ರು ಇಷ್ಟು ಪೊಲೀಸ್ನವರಿಗೆ ಇಷ್ಟು ಹಣ ಬೇಕು ಕೊಡಬೇಕು ಅಂತ. ಅದನ್ನು ಬಿಸಾಡಿ ನಾವು ಪರ್ಮಿಷನ್ ತಗೊಂಡಿದ್ದೇವೆ. ಇವರ ಭೇಟಿ ಎಲ್ಲ ತಗೊಂಡದ್ದು ನಾನು. ಇದನ್ನು ತಹಶೀಲ್ದಾರನ್ನು ಭೇಟಿ ಆಗ್ಲಿಕ್ಕೆ ಇವರೇನು ಪರ್ಮಿಷನ್ ಕೊಡಬೇಕು ನನಗೆ? ಇನ್ಸ್ಪೆಕ್ಟರ್ ಯಾರಿವರು? ನಾವೇನು ಗಲಾಟೆ ಮಾಡ್ತಿದ್ದೇವೆ? ನಾನು ಅದೇ ಹೇಳೋದು, ತಹಶೀಲ್ದಾರ್ ಹೊರಗೆ ಬರಲಿ. ನಾವೇನು ಅವರಿಗೆ ತಹಶೀಲ್ದಾರ್ ಬರಲಿಲ್ಲ ಅಂತ ಇದುವರೆಗೆ ಒಂದು ಶಬ್ದ ಧಿಕ್ಕಾರ ಹಾಕಿದ್ದೇವೆ? ತಹಶೀಲ್ದಾರ್ ಬರ್ಬೇಕಂತ ಇಲ್ಲ. ಏನು ಅವರ ಅಧಿಕಾರಿಗಳಲ್ಲ, ಸಾರ್ವಜನಿಕ ಅಧಿಕಾರಿಗಳು. ಜನರದ್ದು ಕೇಳದೆ ಮತ್ಯಾರ್ದು ಕೇಳಬೇಕು? ಅವರು ಪಬ್ಲಿಕ್ ಸರ್ವೆಂಟ್, ಅವರು ಅಧಿಕಾರಿ, ಅವರು ಸಾರ್ವಜನಿಕ ಅಧಿಕಾರಿ. ಯಾರ ಅಧಿಕಾರಿಗಳ ಲೀಡರ್ ಅಲ್ಲ ಅವರು, ಸಾರ್ವಜನಿಕ ಅಧಿಕಾರಿ. ಬರ್ಬೇಕು ಅವರು ಹೊರಗೆ. ಅವರಿಗೆ ಬರ್ಲಿಕ್ಕೆ ಆಗದಿದ್ರೆ ಯಾರನ್ನಾದ್ರೂ ಅವರು ಕಳಿಸ್ಬೇಕು, ಮನವಿ ಏನಂತ ತಗೊಳ್ಳಿ ಅಂತ. ಕೂತ್ಕೊಳ್ತೇವೆ ನಾವು, ತಹಶೀಲ್ದಾರ್ ಉತ್ತರ ಕೊಡ್ಲಿ. ರಾತ್ರಿ ತನಕ ಇಲ್ಲಿ ಕೂತ್ಕೊಳ್ತೇವೆ, ನೋಡುವ. ನೀವು ಪೊಲೀಸರು ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಇದು ಇವರಿಗೆ ಸರ್ಕಲ್ಗೆ ಪವರ್ ಉಂಟು ಹೇಳಿ. ಕಾಲ್ ಮಾಡಿ ಕೇಳ್ಬೋದಲ್ಲ, ಬಂದಿದ್ದೀರಾ ಅಂತ ಹೇಳಿ ಕಾಲ್ ಮಾಡಿ ಕೇಳಿ. ಕೊಡ್ತೀನಿ ನಮ್ಮ ರಾತ್ರಿ ಗೊಬ್ಬೆ ಮಾಡು ತಹಸೀಲ್ದಾರ್ ಅಸಿಸ್ಟೆಂಟ್ ಒಬ್ಬರಿಂದ ದೊಡ್ಡ ಬಿಲ್ಡಿಂಗ್ ನಡೀತದ. ಕಾಲೇಜಿನ ತಹಸೀಲ್ದಾರ್ ಫುಲ್ಲುದು ಮನವಿ ಬರಬೇಕು. ತಹಸೀಲ್ದಾರ್ ತಪ್ಪದು. ತಹಶೀಲ್ದಾರ್ ಕಾಪವನ್ನ ಮನವಿ ಅನ್ಬೇಕು ಮೇಡಮ್. ಆಗೋದಿಲ್ಲ. ಎಲ್ಲ ಪ್ರತಿಭಟನೆ ಮಾಡ್ತಾರೆ. ಹೋಗಿ
8640 1177. ಹಲೋ ಸರ್, ನಮಸ್ತೆ. ತಹಶೀಲ್ದಾರಲ್ಲ? ಬಟ್ ನಾನು ಪ್ರಸನ್ನ ರವಿ ಸರ್, ಒಂದು ಮನವಿ ಕೊಡಲಿಕ್ಕೆ ಬಂದಿದ್ದೇನೆ. ತಾವು ಎಷ್ಟು ಹೊತ್ತಿಗೆ ಬರ್ತೀರಿ? ನಮಗೆ ಒಂದು ಸುಳ್ಳು ಕೇಸಿನ ಬಗ್ಗೆ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಒಂದು ಮನವಿ ಕೊಡಲಿಕ್ಕೆ ಉಂಟು. ಔಟ್ ಆಫ್ ಸ್ಟೇಷನ್ ಆದರೆ ನಿಮ್ಮ ಪರವಾಗಿ ಇಲ್ಲಿ ತಗೊಳ್ಳಿಕ್ಕೆ ಯಾರಿದ್ದಾರೆ? ಅಲ್ಲ, ಪರ್ಮಿಷನ್ ಅಲ್ಲ ಸರ್. ಈಗ ಮನವಿ ಕೊಡಲಿಕ್ಕೆ ಪರ್ಮಿಷನ್ ಯಾಕೆ? ನಿಮ್ಮ ಬದಲಿಗೆ ಇಲ್ಲಿ ಅಧಿಕಾರಿಗಳು ಇರ್ತಾರಲ್ಲ. ನಾನು ಸ್ಟ್ರೈಕ್ ಅಲ್ಲ, ಮನವಿ ಕೊಡಲಿಕ್ಕೆ. ಒಂದು 5 ಮಂದಿಗೆ ಒಳಗೆ ಬರಲಿಕ್ಕೂ ನಿಮ್ಮ ಹತ್ರ ಇಲ್ವಾ ಪರ್ಮಿಷನ್? ಪರ್ಮಿಷನ್ ಬೇಕಾ? ನಾನು ಒಬ್ಬಳೇ ಬರ್ತೇನೆ, ಪರ್ಮಿಷನ್ ಬೇಕಾ? ಅದೇ ಅದೇ ಯಾರು ಬೇಡ ಅಂದರೆ ನಿಮ್ಮ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ. ರೆವಿನ್ಯೂ ಕೆಲಸ ಅಲ್ಲ, ನನಗೆ ಮನವಿ ಕೊಡಲಿಕ್ಕೆ ಉಂಟು. ನನಗೆ ಒಂದು 3 ಅಥವಾ 5 ಜನ ಒಳಗೆ ಬಂದು ಮನವಿ ಕೊಡಲಿಕ್ಕೆ ಗೌರವಯುತವಾಗಿ. ಇನ್ಸ್ಪೆಕ್ಟರ್ ಇಲ್ಲಿ ಒಳಗೆ ಹೋಗಬಾರ್ದು ಅಂತ ಹೇಳಿದರೆ ಏನರ್ಥ? ಕಟ್ಟ ಗೌರವಯುತವಾಗಿ ಹೋಗಬೇಕು. ಗೆವುಲ ಯಾನ್ ಪೋಪೆ ಔಟ್ ಆಫ್ ಸ್ಟೇಷನ್ಗೆ ಲೇಟ್. ಅವರ ಅಸಿಸ್ಟೆಂಟ್ ಯಾರಾದ್ರೂ ಕೊಡಿ ಗೌರವಯುತವಾಗಿ ಅಂತ. ಯಾರು ಸರಿ? ಅವ್ರು ಔಟ್ ಆಫ್ ಸ್ಟೇಷನ್ ಅಂತೆ, ಗೌರವಯುತವಾಗಿ ನೀವು ಕೊಂಡೋಗಿ ಕೊಡಿ ಅಂತ. ಈಗ ಯಾರು ಬರಬೇಕಲ್ಲ? ಯಾರು ಅಂತ ಅವರ ಅಸಿಸ್ಟೆಂಟ್. ಉಪ ತಹಸೀಲ್ದಾರ್ ಇರಬೇಕಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಓಲಾಂಡ ಹೋಗಿ ನನ್ನ ನಾಡೋದು ಹೋಗು. ತಹಸೀಲ್ದಾರ್ ಆ ಕಡೆಯಿಂದ ತಿಂತಾ ಮನೆ ಇಂಟ್ಲೊಟ್ಟಿಗೆ ಒಂಚೂರು ಪೊಲೀಸರು ಕಣಕೊಂಡು ಬಂದಾಣ ಒಂದು ಒಡೆ ಫೋನ್ ದೇಶ ತಹಶೀಲ್ದಾರ್ ನನಗೆ ಈಗ ಹೇಳಿದ್ರು ಕಾಲ್ ಮಾಡಿ ಗೌರವಯುತವಾಗಿ ಒಳಗೆ ಬಿಟ್ಟು ಬನ್ನಿ, ಜವಾಬ್ದಾರಿಯಲ್ಲಿ ಯಾರು ತಗೊಳ್ತಾರೆ ಅಂತ. ಯಾರು ತಗೊಳ್ಬೇಕು ಹೇಳಿ? ತಹಶೀಲ್ದಾರ್ ಬನ್ನೊಂದುಂಡೆರಿಂದ ರೆವಿನ್ಯೂ ಕೆಲಸ ಆದರೆ ನೀವು ಒಬ್ಬರೇ ಬನ್ನಿ, ನಾನು ಮಾಡಿಕೊಡ್ತೇನೆ. ಎಂಚಿನ ತಹಶೀಲ್ದಾರ್ ಏನಕ್ಕೆ ಮತ್ತೆ ಹೆಲ್ಪ್ಗೆ
ರೆವೆನ್ಯೂ ಇದ್ರೆ ನೀವು ಒಬ್ಬರೇ ಬನ್ನಿ, ನಿಮಗೆ ನಾವು ಮಾಡ್ತೇನೆ ಅಂತ ನಾವು ಅಲ್ಲಿದ್ದಾರೆ ಅಲ್ಲಿ ಅಲ್ಲೇ ಬನ್ನಿ ಇಲ್ಲಿಂದ ಮಾಡಿ ಎಷ್ಟು ಜನ ಅಲ್ಲಿ ಹೋಗಿದ್ದಾರೆ ಒಬ್ಬರು ಅಲ್ಲಿ ಒಳಗೆ ಮೇಡಮ್ ತಹಸೀಲ್ದಾರ್ ಹೇಳಿದ್ದಾರೆ ತಹಸೀಲ್ದಾರ್ ಬಂತೀವಿ ಮೇಡಮ್ ತಹಸೀಲ್ದಾರ್ ಮಾಡಿಕೊಡಿ. ಒಂದು ಹೊಸ ಹೇಳ್ತಾರೆ ಅಷ್ಟೇ ಗೀಸಿನ ಬೋಧೆಯಿಂದ ಮರ ಮಣ ಎಣ್ಣೆ ತಹಶೀಲ್ದಾರ್ ನಿಕ್ಕು ಮಲ್ಪೊಂದು ಜಾಸ್ತಿ ಹಾಕುದು ಮನ ಈಗ ಬಂದೆಪುರ ಅಲ್ಲಿ ಬಂದು ಈ ಒಂದು ಬಾಂಬೆ ಹೊಸತ್ತು ಮಾಡಿ ಬೆಳ್ತಾನೆ ಟ್ಯಾಂಕೆಲ್ಲ ಮರೆ ಅಂತಾರೆ ನನ್ನ ನೀರಿಂದ ಗಿಡ್ಡೆನ ಮರೆ ಏನೇ ಬಂತು ಎಸ್ ಪಿಗೆ ಬಂತು ಬೇರೆ ಟ್ಯಾಂಕೆಲ್ಲ ಮರೆ ಅಂತ ಪವರ್ ಟಿ ವಿ ಆರ್ ಡಿ ಟಿ ವಿ 9 ಆ ಕಡೆ ಓಪನ್ ಆಗ್ತದೆ ನೀ ಬರೀ ನನ್ನ ಬರೋರ ಶುರು ಮಾಡ್ಕೊಂಡು ಅಕ್ಕಿ ನಿಕ್ಲನ್ನು ಕೊಡಂದ್ರೆ ಟಿ ವಿ ದಾಕ್ಲನ್ನು ಕೊಡಂದ್ರೆ ಅಲ್ಲೇ
ಮತ್ತೆ ಅವರಿಗೆ ಮೈಕ್ ಏನು ಅನ್ಸ್ಕೊಂತಾರೆ ಪೋಲಿ 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 ಐದು ಜನ ಅನ್ಕೊಂಡ್ರೆ ಹಿಡಿತಾರೆ ಫ್ಲೈಟ್ ಕನ್ನಡ ತಹಶೀಲ್ದಾರ್ ಧರ್ಮಸ್ಥಳ ತಹಶೀಲ್ದಾರ್ ಮನೆಗಾರಲ್ಲ ಧರ್ಮಸ್ಥಳ ಕ್ಲೀನ್ ಬರೋದು ಎಣಿಸಿ ನಾನು ಒಬ್ಬರು ನಂಬರ್ ಕೊಡ್ತೇನೆ, ಪುಷ್ಪಣ್ಣ ಅಂತ ಮೆಡಿಟರ್. ಹೌದಾ? ಧರ್ಮಸ್ಥಳ ಹೋಗ್ಬೇಕು ನನ್ನ ಬರ್ತಾರೆ ನೇತ್ರ ಒಂದು 5 ಜನ ಜಾಸ್ತಿ ಇಡೀ ಇಲಾಖೆನೇ ಉಂಟು. ಇಲ್ಲೇ ಮಾತ್ರ ಇಲ್ಲೇ ಕಾನೂನು ಇದ್ದಾರೆ ಪಾಪ. ತುಳು ಭಾಷೆ ಅಂದ್ರೆ ಅಲ್ಲ, ನಮಗೆ 3 ಜನಕ್ಕೆ ಭೇಟಿ, ಇಡೀ ಪೊಲೀಸ್ ಇಲಾಖೆ ದಂಡೆ ಇಲ್ಲಿ ಉಂಟು. ನಮ್ಮನ್ನು ಭಯವ ಅಥವಾ ನನಗೆ ನಿಮ್ಮನ್ನು ಭಯವ ಅರ್ಥ ಆಗ್ತಾ ಇಲ್ಲ. ಸೈಡ್ ಇಲ್ಲಿ ಬನ್ನಿ ತಹಶೀಲ್ದಾರ್ ಇರಲಿಲ್ಲ. ನಾವು ಅಲ್ಲಿ ಕೂತಾಗ ನಾನು ನಿಮ್ಮ ಮುಂದೆ ಮಾಧ್ಯಮದವರ ಮುಂದೆ ಕರೆ ಮಾಡಿದೆ. ಅವರು ಔಟ್ ಆಫ್ ಸ್ಟೇಷನ್ ಅಂತೆ, ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಳ್ಳಿಲ್ಲ ಅಂತೆ. ಒಂದು ಇಲಾಖೆಗೆ ಬರುವಾಗ ನಾವು ಎಲ್ಲಿ ಸಹ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗೋದಿಲ್ಲ. ಸಾರ್ವಜನಿಕ ಒಂದು ಅಧಿಕಾರಿಗಳವರು. ನಮಗೆ ಏನಾದರೂ ಅವ್ರ ಹತ್ರ ಮಾತಾಡಲಿಕ್ಕಿದ್ರೆ, ಡಿಸ್ಕಷನ್ ಮಾಡಲಿಕ್ಕಿದ್ರೆ ಆದರೆ ನಾನು ಸಹ ಎಲ್ಲ ಕಡೆಯಲ್ಲಿ ಅಪಾಯಿಂಟ್ಮೆಂಟ್ ತೊಗೊಳ್ತಿದ್ದೆ. ಆದರೆ ಇವತ್ತು ಮನವಿ ಕೊಡೋದಂತ ತಹಶೀಲ್ದಾರಿಗೂ ಸಹ ಗೊತ್ತಿಲ್ಲ ನನಗೆ. ಈಗ ಔಟ್ ಆಫ್ ಸ್ಟೇಷನ್ ಅಂತ ಹೇಳಿದ್ದಾರೆ, ಯಾವ ಕಾರ್ಯನಿಮಿತ್ತ ಹೋಗಿದ್ದಾರೆ ಗೊತ್ತಿಲ್ಲ. ಆದರೆ ನಮಗೆ ಸಹ ಅಸಿಸ್ಟೆಂಟ್, ಈಗ ಇವತ್ತು ತಹಶೀಲ್ದಾರು ಇರೋದಿದ್ರೆ ಉಪ ತಹಶೀಲ್ದಾರು ಇರಬೇಕಿತ್ತು. ಅಲ್ಲಿ ಉಪ ತಹಶೀಲ್ದಾರು ಇಲ್ಲ, ಕ್ಯಾಬಿನೆಲ್ಲ ಲಾಕ್ ಉಂಟು, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಹಾಗೆ ಟಪ್ಪಲಲ್ಲಿ ಕೊಡ್ಲಿಕ್ಕೆ ಹೇಳಿದ್ದಾರೆ. ನಮ್ಮ ಕರ್ತವ್ಯವನ್ನು ನಾವು ಮಾಡಿ ಬಂದಿದ್ದೇವೆ. ಅವರು ಹೊರಗೆ ಹೋಗಿದ್ರು ಸಹ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡುವಂಥ ರೈಟ್ಸ್ ಉಂಟು ಅಧಿಕಾರಿಗಳಿಗೆ. ಔಟ್ ಆಫ್ ಸ್ಟೇಷನ್ ಯಾತಕ್ಕೆ ಹೋಗಿದ್ದಾರೆ, ಯಾವ ಕೆಲಸದ ನಿಮಿತ್ತ ಹೋಗಿದ್ದಾರೆ ಅಂತ ಆ ದಾಖಲೆಯನ್ನು ನಾನು ತೆಗಿತೇನೆ RTIಯಲ್ಲಿ. ಇವತ್ತು ತಹಶೀಲ್ದಾರು ಎಲ್ಲಿದ್ದಾರೆ ಅಂತ. ಇವತ್ತು ನಾವು ಮನವಿ ಕೊಟ್ಟಿದ್ದೇವೆ.
ಆದರೆ ನನಗೆ ಭಾರಿ ನೋವು ಅನ್ನಿಸ್ತದೆ. ನಾವೊಂದು 3 ಜನ ಒಳಗೆ ಹೋಗಲಿಕ್ಕೆ, ನಮ್ಮನ್ನೊಂದು ರಕ್ಷಣೆಗೆ ಬಂದಿದ್ದೀರಾ ಅಥವಾ ನಾವೇನಾದ್ರಲ್ಲಿ ಹಲ್ಲೆಗೆ ಹೊರಟಿದ್ದೇವೆ, ಆ ರೀತಿ ಪೊಲೀಸರು ದಂಡು ಇಡೀ ಬೆಳ್ತಂಗಡಿ ಠಾಣೆ ಅವ್ರು ಹೇಳ್ತಾರೆ. ನಾನು ಸ್ಟೇಷನ್ಗೆ ಹೋಗುವಾಗ, ಮೇಡಮ್ ನಮಗೆ ಇಲ್ಲಿ ತುಂಬ ಕೇಸುಗಳು, ಟೈಮ್ ಇರುವುದಿಲ್ಲ. ನಾವೊಂದು ಕೇಸ್ ಕೊಡಲಿಕ್ಕೆ ಹೋಗುವಾಗ 2-3 ತಿಂಗಳು ತಗೊಳ್ತಾಳೆ ಬೆಳ್ತಂಗಡಿ ಸ್ಟೇಷನ್ನವರು, ಯಾಕೆಂದರೆ ನಮಗೆ ತುಂಬ ಕೇಸುಗಳು ಬರ್ತವೆ ಅಂತ. ಆದರೆ ಇವತ್ತು ಎಲ್ಲ ಕೇಸುಗಳನ್ನು ಬಿಟ್ಟು ನಮ್ಮ ಹಿಂದೆ ಇಲ್ಲಿ ಬಂದು ನಿಂತಿದ್ದಾರೆ ಹೇಳುವಾಗ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಇದು ಈ ಪೊಲೀಸ್ ಠಾಣೆ ಪೊಲೀಸರಿಗೆ ಕೆಲಸವೇ ಇಲ್ವಾ ಅಂತ, ಇನ್ಸ್ಪೆಕ್ಟ್ರೆ ಯಾಕೆ ಇವರನ್ನು ದುರುಪಯೋಗ ಮಾಡಿಸ್ತಾ ಇದ್ದಾರೆ ಅಂತ ನಾನು ಈ ಇಲಾಖೆ ಸಿಬ್ಬಂದಿಗಳಿಗೆ ಹೇಳುವುದಲ್ಲ, ಈ ಇನ್ಸ್ಪೆಕ್ಟರ್ಗೆ ಏನು ತೊಂದರೆ ನಮ್ಮಿಂದ. ಈಗ ನೋಡಿ, ನಾವು ಖಾಲಿ ಒಂದು ಇದಕ್ಕೆ ಮನವಿ ಕೊಡ್ಲಿಕ್ಕೆ ಶಾಂತಯುತವಾಗಿ 10ವರೆಗೆ ನಮಗೆ ಪರ್ಮಿಷನ್ ಕೊಡ್ತಿದ್ರೆ ನಮ್ದು 1/4 ಗಂಟೆಯಲ್ಲಿ ಮನವಿ ಕೊಟ್ಟು ನಾವು ಮನೆಗೆ ಹೋಗಿ ಆಗ್ತಿತ್ತು, ಅವರ್ಸ ಡ್ಯೂಟಿಗೆ ಹೋಗ್ಬೋದಿತ್ತು. ಇಲ್ಲಿ ಸುಮ್ಮನೆ ಕೂತ್ಕೊಳಿಸಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಮೇಲೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ. ಈಗ ನಾವು ಒಳಗೆ ಹೋಗಿ ಏನು ಮಾಡಿದ್ದೇವೆ, ಏನು ಮಾತಾಡಿದ್ದೇವೆ? ತಹಶೀಲ್ದಾರ್ ಹತ್ರ ನಾನು ಫೋನ್ ಮಾಡಿ ಹೇಳಿದ್ದು, ಇದು ನಂದು ತಪ್ಪು, ಆಗಲೇ ನಾನು ಮಾಡಬೇಕಿತ್ತು. ಯಾಕೆಂದರೆ ತಹಶೀಲ್ದಾರ್ ಒಳಗೆ ಇದ್ದಾರೆ ಅಂತ ನಾನು ಎಣಿಸಿದೆ. ಆದರೆ ತಹಶೀಲ್ದಾರ್ ಔಟ್ ಆಫ್ ಸ್ಟೇಷನ್ ಅಂತ, ಅವ್ರದ್ದು ಸಹ ನಾನು ಈ ಮೊದಲು ಒಮ್ಮೆ ಕರೆ ಮಾಡಿ ಬೇರೆ ಕೇಸಿಗೆ ಮಾಡಿದಾಗ ಈ ತಹಶೀಲ್ದಾರ್ ಅಂತ ಗೊತ್ತಿರಲಿಲ್ಲ. ಆದರೆ ಇವತ್ತು ಹೇಳ್ತಿದ್ದಾರೆ, ಮೇಡಮ್ ನೀವು ರೆವೆನ್ಯೂ ಆಫೀಸಿಗೆ ನೀವು ಒಬ್ಬರೇ ಬಂದರೆ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೇನೆ ಅಂತ. ನಾನು ಇವರು ಒಬ್ಬರೇ ಬರಿಗೆ ನನಗೆ ಇವರು ಬೇಕಾ ರೆವೆನ್ಯೂ ಆಫೀಸಿಗೆ ಬರುವಾಗ, ಅಥವಾ ಇವರ ಇನ್ಫ್ಲುಯೆನ್ಸ್ ಬೇಕಾ? ನನಗೆ ಅವಶ್ಯಕತೆ ಇಲ್ಲ. ಇವತ್ತು ಬಂದದ್ದು ನಾವು ಮನವಿ ಕೊಡಲಿಕ್ಕೆ, ನಾವು ಗೌರವಯುತವಾಗಿ ಮನವಿ ಕೊಡಲಿಕ್ಕೆ ಬರುವಾಗ ಆ ಗೌರವ ಉಳಿಸಿಕೊಳ್ಬೇಕು. ಒಂದು ಸಾರ್ವಜನಿಕ ಅಧಿಕಾರಿಯಾದವರು, ಅವರಿಗೆ ಅದು ಗೌರವ ಇಲ್ವಾ ಉಂಟಂತ ನನಗೆ ಗೊತ್ತಿಲ್ಲ. ಅವರ ವರ್ತನೆ ನೋಡುವಾಗ ನನಗೆ ಅವರು ಬೇಕಂತ ಇವತ್ತು ತಪ್ಪಿಸಿದ್ದಾರೆ ಅಂತ ಗೊತ್ತಿಲ್ಲ. ಅವರಿಗೆ ಇದರಿಂದ ಏನು ಮಾಡಲಿಕ್ಕೆಲ್ಲ. ಅವರ ಹತ್ರ ನಾವು ರಿಕ್ವೆಸ್ಟ್ ಹೇಳೋದಲ್ಲ, ನೀವು ಆ ಸುಳ್ಳು ಕೇಸ್ ಹಾಕಿದ್ದಾರೆ ತಹಶೀಲ್ದಾರ್ರೇ, ನೀವು ಅದನ್ನು ಹಿಂದೆ ತೆಗೀರಿ ಅಂತ ಅವರ ಹತ್ರ ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದದಲ್ಲ. ಅವರು ಕೇವಲ ಮಧ್ಯವರ್ತಿಯಾಗಿ ಇವತ್ತು ಒಂದು ದಂಡಾಧಿಕಾರಿಯ ಒಂದು ಸ್ಥಾನದಲ್ಲಿ ಇರುವವರು, ಒಂದು ತಹಶೀಲ್ದಾರ್ ಆದವರು, ಒಂದು CMಗೆ ಮುಟ್ಟಿಸ್ಲಿಕ್ಕೆ ಅವರ ಕೆಲಸ, ಅವರೊಂದು ಪೋಸ್ಟ್ಮನ್ ಕೆಲಸ ಮಾಡೋದು ನಿಜವಾಗಿ, ಬೇರೆ ಏನಿಲ್ಲ ಅವರಿಗೆ ಇವತ್ತು. ಅದಕ್ಕೂ ಒಂದು ಇಷ್ಟೆಲ್ಲ ಡೊಂಬಿ ಗಲಾಟೆಗಳನ್ನು ಎಬ್ಬಿಸುವ ಹಾಗೆ ಮಾಡಿಕೊಂಡು ಎಲ್ಲ ಪೊಲೀಸ್ ಸಿಬ್ಬಂದಿಗಳನ್ನು ಪಾಪ ಎಲ್ಲರೂ ಇಲ್ಲಿ ಬಂದು ನಿಂತು ನಮ್ಮನ್ನು, ನನಗೆ ಗೊತ್ತಿಲ್ಲ, ನಾವು ನಿನ್ನೆ ಹೋರಾಟಗಾರರು ಪಾಪ ರಾಷ್ಟ್ರೀಯ ಜಾಗರಣ ವೇದಿಕೆ ಅವರು ರಕ್ಷಣೆ ಕೇಳಲಿಕ್ಕೆ ಹೋದ್ರಂತೆ ಇನ್ಸ್ಪೆಕ್ಟರ್ ಹತ್ರ. ಇದು ರಕ್ಷಣೆಯ ನಮ್ಮನ್ನು ಅಥವಾ ಏನು ಮಾಡಲಿಕ್ಕೆ ಬಂದಿದ್ದಾರೆ ಗೊತ್ತಿಲ್ಲ. ಇವತ್ತು ಯಾರಿಗೆ ರಕ್ಷಣೆ ಕೊಡಲಿಕ್ಕೆ? ನಮ್ಮಿಂದ ಏನು ನೋಡಿ, ಇಬ್ಬರೇ ಎಲ್ಲ ಸೈಲೆಂಟ್ ಆಗಿ ಕೂತಿದ್ದಾರೆ. ಯಾರಾದ್ರೂ ಬೊಬ್ಬೆ ಹೊಡೆದ್ರ? ಈ ಪೊಲೀಸ್ ಬೆಳ್ತಂಗಡಿಯವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾವು ಹೋರಾಟ ಮಾಡಿದ್ದು ಸೌಜನ್ಯನ ಹೋರಾಟ 2023ರಿಂದ ಎಷ್ಟು ಸಭೆಗಳು ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯಾದರೂ ಒಂದು ಹೋರಾಟದಲ್ಲಿ ಗಲಾಟೆ ಆಗಿದೆ? ಎಲ್ಲಿಯಾದರೂ ಒಂದು ದೊಂಬಿ ಗಲಾಟೆಗಳಾಗಲಿ, ಪೊಲೀಸ್ನವರಿಗೆ ದುರ್ವರ್ತನೆ ಆಗಲಿ ಎಲ್ಲಿಯಾದರೂ ನಾವು ತೋರಿಸಿದ್ದೇವಾ? ನಮ್ಮ ಹೋರಾಟ ಅಂತದಲ್ಲ, ಸೌಜನ್ಯನಿಗೆ ನ್ಯಾಯ ಕೇಳೋ ಹೋರಾಟ. ನೀವು ಇಲಾಖೆಯಲ್ಲಿ ಯಾವ ರೀತಿ ನಮ್ಮನ್ನು ತಗೊಂಡಿದ್ದಾರೆ ಅದು ನಿಮಗೆ ಬಿಟ್ಟದ್ದು. ನಮಗೀಗ ನೋಡುವಾಗ ಬೇಸರ ಆಗ್ತದೆ, ನಮ್ಮನ್ನೆಲ್ಲ ಏನೋ ಒಂದು ಟೆರರಿಸ್ಟ್ಗಳಾಗಿ ನೋಡ್ತಾ ಇದ್ದೀರಿ. ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಏನು? ಹಕ್ಕುಂಟಲ್ಲ ನಮಗೆ, ಪ್ರಜೆಗಳಿಂದ ಸರ್ಕಾರ, ಬೇರೆ ಯಾರಿಂದಿಲ್ಲ, ನಮ್ಮಿಂದ ಸರ್ಕಾರ. ಹಾಗಾಗಿ ನಮಗೆ ಮಾತಾಡುವ, ಮನವಿ ಕೊಡೋ ಎಲ್ಲ ರೈಟ್ಸ್ ಇದ್ದ ಕೂಡಲೇ ಅದನ್ನು ಹತ್ತಿಕ್ಕಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೌಜನ್ಯ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ. ನಾವು ಹೋರಾಟಗಾರರು ಮಾಡಿ ಬೆಳೆಸಿಕೊಂಡು ಬಂದ ಹೋರಾಟ ಅಲ್ಲ. ಮಹೇಶಣ್ಣನ ನೇತೃತ್ವದಲ್ಲಿ ಈ ಹೋರಾಟ ಆಗ್ತಾ ಇತ್ತು. ಇನ್ನು ಮುಂದೆ ಸಹ ಜನರು ಅದನ್ನು ಕೊಂಡೋಗ್ತಾರೆ. ಅದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾವು ಇವತ್ತೊಂದು ಕನಿಷ್ಠ ಒಂದು ಮನವಿ ಕೊಡಲಿಕ್ಕೆ ಬರುವುದಾಗಿ ಇಷ್ಟು ಡೊಂಬರಾಟ ಆಡೋದಾದ್ರೆ ನಮಗೆ ನೋವು ಅನ್ನಿಸ್ತಾ ಉಂಟು. ಬೇರೆ ಕೇಸಿಗೆ ಬಂದರೆ ಬೆಳ್ತಂಗಡಿ ಠಾಣೆಯಲ್ಲಿ ಎಷ್ಟು ನೀವು ಮಾಡ್ತೀರಿ? ಇವತ್ತೀಗ ಬರ್ತೇನೆ ನಾನು, ಕುಸುಮಕ್ಕನ ಕೇಸನ್ನು ಇವತ್ತು ಮಾಡೋದಿದೆ. ಇವತ್ತು ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇನೆ ನಾನು, ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇವೆ ನಾವು. ಏನಾದರೂ ಪ್ರಶ್ನೆ, ನಾನು ಮಾಧ್ಯಮದವರ ಹತ್ರ ಹೇಳುದು, ನಾನು ಬೇಸರ ಮಾಡಬೇಡಿ. ನೀವು ಒಬ್ಬೊಬ್ಬರು ಒಂದೊಂದು ರೀತಿ ನಿಮ್ಮ ಕಲ್ಪನೆ ಹಾಗೆ ಮಾತಾಡಬೇಡಿ. ಆಗ ಅಲ್ಲಿ ಸುಖಪಾಲ್ ಪೋಳಲ್ಲಿ ಹೇಳ್ತಾ ಇದ್ದಾರೆ ಪಬ್ಲಿಕ್ ಟಿವಿ ಇವರು ಪ್ರತಿಭಟನೆ ಮಾಡಲಿಕ್ಕೆ ಅಲ್ಲಿ ಕೂತಿದ್ದಾರೆ. ನಾವು ಯಾವ ಪ್ರತಿಭಟನೆ ಬರುವುದಲ್ಲ. ನಿಮ್ಮ ಮಾಧ್ಯಮದಲ್ಲಿ ನೀವು ಇಲ್ಲಿ ಕೊಡುವುದನ್ನು ಅಲ್ಲಿ ನಿಮ್ಮ ಆ್ಯಂಕರ್ನವರು ಬಾಯಿಗೆ ಬಂದದ್ದು ಒದರ್ತಾರೆ. ಇದು ನಮಗೆ ಅವಶ್ಯಕತೆ ಇಲ್ಲ. ಗೌರವಯುತವಾಗಿ ಇಲ್ಲಿಯ ಕ್ಯಾಮರಾಮನ್ಗಳಿಗೂ ಇಲ್ಲಿಯ ಎಲ್ಲ ಸ್ಟಾಫ್ನಗಳಿಗೆ ನಾನು ಆ್ಯಸ್ ಎ ಸೋಷಿಯಲ್ ವರ್ಕರ್ ಆಗಿ ತುಂಬ ರೆಸ್ಪೆಕ್ಟ್ ಕೊಡ್ತೇನೆ. ಹಾಗಂತ ನೀವಿಲ್ಲಿ ರಿಪೋರ್ಟ್ ಕೊಡುವಾಗ ನಿಮ್ಮ ಪ್ರಮೋಷನಿಗೋಸ್ಕರ ನಿಮ್ಮ ಅಲ್ಲಿ ಆ್ಯಂಕರಿಂಗ್ ಪಬ್ಲಿಕ್ ಟಿವಿಯವರ ಯಾರು ಕನ್ನಡದವರು ಅವ್ರು ಮಾಡ್ತಾರಂತ ಅವರಿಗೆ ಇದನ್ನೊಂದು ಫೂಟೇಜ್ ಕೊಟ್ಟುಕೊಂಡು ಆಹಾರ ಮಾಡಿಸಬೇಡಿ ನಮ್ಮನ್ನು. ನಾವು ಕೇವಲ ಇವತ್ತು ಮನವಿಗೆ ಬಂದದ್ದು. ಮನವಿಗೆ ಬರುವಾಗ ನಾವು ಅವರು ಬಿಡೋದಕ್ಕೆ ನಾವು ಸೌಜನ್ಯಯುತವಾಗಿ ತಹಶೀಲ್ದಾರಿಗೆ ಕಾಯಲಿಕ್ಕೆ ಅಲ್ಲಿ ಕೂತದ್ದು. ನಾವು ಪ್ರತಿಭಟನೆ ಮಾಡಲಿಕ್ಕೆ, ಗೆರವು ಮಾಡಲಿಕ್ಕೆ, ಯಾರಿಗೆ ಕೆಟ್ಟ ಶಬ್ದಗಳಿಂದ ಅವಹೇಳನ ಮಾಡಲಿಕ್ಕೆ ಕೂತದಲ್ಲ. ಅದನ್ನು ಯಾರೂ ತಿರುಚಿ ಹೇಳಬಾರ್ದು. ನಾನು ಪ್ರತಿಯೊಬ್ಬರು, ಈಗ ಸುಖಪಾಲ್ ಅಂತಲೇ ನಾನು ಹೆಸರು ಹೇಳ್ತಾ ಇದ್ದೇನೆ. ಬೇಸರ ಆಗ್ತಾ ಉಂಟು ನಮ್ಮ ಮಂಗಳೂರಿನವರು ಅಂತ ಹೇಳುವಾಗ. ಯಾವ ರೀತಿ ರಿಪೋರ್ಟ್ ಕೊಡ್ತಾ ಇದ್ದೀರಿ? ಆಸ್ ಇಟ್ ಈಸ್ ಕೊಡಿ. ಇವತ್ತು ತೋರಿಸಿ ಅಲ್ಲ, ಇನ್ಸ್ಪೆಕ್ಟರ್ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡಿದ್ರು, ನಾವು ಗಲಾಟೆ ಮಾಡಿದ್ದೇವಾ, ಯಾವ ರೀತಿ ಕೊಂಡೋದ್ರು, ಇದನ್ನೊಂದು ತೋರಿಸಿ ಸಮಾಜಕ್ಕೆ. ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಜನರನ್ನು ಇವರು ಹತ್ತಿಕ್ತಾ ಇದ್ದಾರೆ ಅದನ್ನು ತೋರಿಸಿ ಅಲ್ಲ, ಅದನ್ನು ಮಾಡಿ. ಅದಕ್ಕೆ ನಾನು ನಿಮಗೆ ಮಾಧ್ಯಮದವರಿಗೆ ಆಭಾರಿ ಆಗ್ತೇನೆ. ಇನ್ನು ನಮ್ಮನ್ನು ಆ ರೀತಿ ಮಾಡಬೇಡಿ. ನಾಳೆ ನಮಗೂ ನೀವು ಒಂದು ಸಂವಿಧಾನದ ಅಂಗ, ನೀವು ಅದನ್ನು ತೋರಿಸಿದ್ದು ಬಿಟ್ಟು ಇಡೀ ಕತೆ ಕಟ್ಟಿಕೊಂಡು ಮಾತಾಡಬೇಡಿ ಅಂತ ಹೇಳೋದು. ಯಾರು ಬೇಸರ ಮಾಡಬೇಡಿ. ನಿಮ್ಮ ಮೇಲೆ ನನಗೆ ಬೇಸರ ಇಲ್ಲ. ಯಾವನು ಮಾಡ್ತಾ ಇದ್ದೇನೆ ನಾನು ಹೆಸರು ಹೇಳಿದೆ. ಸುಖಪಾಲು ನನಗೆ ಆತ್ಮೀಯರು.
ಅದನ್ನು ಬಾಯಿಗೆ ಬಂದಾಗಿ ಒದರಬೇಡಿ ಇಲ್ಲಿ. Madam, you are not allowed to see Tahsildar today. Will you meet Chief Minister tomorrow? Let's see tomorrow. What they'll do. What language you are? You are from? Malayalam. What media? Mana. I'll talk in Malayalam. What do you want? മാഡം, ഇന്ന് നിങ്ങൾക്ക് തഹസിൽദാരെ കാണാൻ അദ്ദേഹം അനുമതി നൽകിയില്ല. അപ്പോൾ നിങ്ങൾ നാളെ ചീഫ് മിനിസ്റ്ററെ കണ്ടിട്ട് നേരിട്ട് പരാതി സമർപ്പിക്കുമെന്ന് പ്രതീക്ഷിക്കുന്നു. നമുക്ക് തഹസിൽദാരുടെ ആവശ്യകತೆ ഉണ്ടായില്ല. തഹസിൽദാർ ഒരു മീഡിയേറ്റർ. തഹസിൽദാർ ഇത് മനವಿ കൊടുത്തിട്ട് CM-നവർ അയക്കണം. അത്രയും നമുക്ക് വേണ്ട. തഹസിൽദാരുടെ അകത്തിയല്ല. ഇപ്പോൾ ടപ്പാലെടുത്തിന് തഹസിൽദാർ അത് ഡ്യൂട്ടി. തഹസിൽദാർ അത് കൊടുക്കണം. ആർക്ക്? CM-ന് അത് അയച്ചു കൊടുക്കണം. തഹസിൽദാർ അയച്ചു കൊടുത്തിട്ടില്ലെങ്കിൽ പിന്നത്തെ ആക്ഷൻ നമ്മൾ നോക്കാം. അവർ പബ്ലിക് സർവൻറ്റ്, അവരുടെ ഡ്യൂട്ടി അത്. അവരിപ്പോൾ ഔട്ട് ഓഫ് സ്റ്റേഷൻ, അവർ അപ്പോയിൻമെൻറ്റ് നമുക്കറിയില്ല. നമ്മൾ ഇതുവരെ അപ്പോയിൻമെൻറ്റ് എടുത്തത് എവിടും പോയിട്ടില്ല. ഇന്ന് അവർക്ക് അറിയൂടെ നമ്മൾ വരുന്നതെന്ന്. അതെന്നോ ആയിന്, എനിക്കത് ഇല്ല. നിസ്സാരമായിട്ടുള്ള ഈ ഒരു പരാതി സ്വീകരിക്കാൻ തഹസിൽദാർ സമ്മതിക്കുന്നില്ല. വെൽത്തങ്ങാടി സർക്കിൾ ഇൻസ്പെക്ടർ ഇവിടെ അതിന് തടഞ്ഞുകൊണ്ട് വലിയ ബഹളവും ഒക്കെ സൃഷ്ടിച്ചിരിക്കുന്നത്. എന്താണ് മാഡത്തിന് പറയാനുള്ളത്? സർക്കിൾ ഇൻസ്പെക്ടറിന് പേടി എന്താ പറഞ്ഞാൽ 13 കേസ് മഹേഷണ്ണൻ ഉണ്ടായാലും 8 കേസ് ഇതേ സർക്കിൾ ഇൻസ്പെക്ടറെ കംപ്ലൈൻറ്റ് ഇട്ടത്. ഇതേ സർക്കിൾ ഇൻസ്പെക്ടറെ കംപ്ലൈൻറ്റ്. 8 കേസ് വ്യാജമായിട്ട് ഈ സർക്കിൾ ഇൻസ്പെക്ടർ സ്വന്തം ഇഷ്ടപ്രകാരം എഫ്ഐആർ രജിസ്റ്റർ ചെയ്തതാണെന്നാണ്. അതെ, അതേ വലിയ കേസല്ല. ചെറിയ ചെറിയ ഫ്ലെക്സിന്റെ കേസ്, സൗജന്യ ಹೊರಟ കേസ്, മഹേഷണ്ണ ഏത് അത്യാಚಾರ കേസില്ല, ഏതോ ദരോഡ കേസില്ല, ഏത് കേസില്ല. ചെറിയ ചെറിയ കേസ് ഇട്ടിട്ട് 13 കേസുണ്ട്. അങ്ങനെ 100 കേസും നമുക്കിടാം. അങ്ങനെ ചെയ്തുകൊണ്ട് ആ ഇൻസ്പെക്ടർ ഇപ്പോൾ പേടി ഇവിടെ മനವಿ കൊടുത്തിട്ട് CM-ന് എത്തുമല്ലോ. അവിടെ തനിക്കാവല്ലേ 13 കേസ് ഏതുന്നെന്ന്. ആ 13 കേസ് ബെൽത്തങ്കടിയിലെന്ന് വരുന്നതിന് ഈ സർക്കിൾ ഇൻസ്പെക്ടർക്കെതിരായിട്ട് ചീഫ് മിനിസ്റ്റർ നടപടി എടുക്കുന്ന താങ്കൾ പ്രതീക്ഷിക്കുന്നു? അതറിയില്ല. ഇനി നടപടി എടുക്കണമെന്ന് ഇത്ര ദിവസം നമ്മൊന്നും വർത്തനം പറഞ്ഞിട്ടില്ല. ഇൻസ്പെക്ടർ പറഞ്ഞ പോലെ നമ്മെ വന്നിട്ടുണ്ട്, റെസ്പെക്ട് കൊടുത്തിട്ടുണ്ട് ആ സ്റ്റേഷനിൽ. ഇനി ഇല്ല നമുക്ക്. എപ്പോൾ സംവിധാനത്തിൽ ഒരു ആക്ക് വന്നിട്ട് ഇവിടെ അനുമതി ഇല്ല കൊടുക്കാൻ ഇയാളെ അനൗൺസ്മെന്റ് ആക്കുന്ന കാനൂൻ പ്രകാരം ഇവരെ പെർമിഷൻ വേണം നമുക്ക്. തഹസിൽദാർ ഭേട്ടിയാവാന്, DC ഭേട്ടിയാവാന്, തഹസിൽദാരെ ഭേട്ടിയാവാന് ഇവരെ പെർമിഷൻ വേണം. പ്രൊട്ടസ്റ്റ് ആയാലും പെർമിഷൻ വേണം. മുഖ്യമന്ത്രിയിൽ നിന്ന് നീതി കിട്ടുന്നത് നിങ്ങൾ പ്രതീക്ഷിക്കുന്നു? പ്രതീക്ഷിക്കുന്നത്. താങ്ക് യു. ఇది పూర పంతన అవిత పొడిచావు మాతన కోటోడు ಗಡಿಪಾರ್ ಮಂತ್ರೇಡ ಸೋಕು ಕುಲ್ಲೆ ಮೂಲೆ ಮಲ್ತಿನ ಒಂದು ಸ್ಟೇಷನ್ ಡೆ ಪೋದಿ ಕುಲ್ಲೆ ಗಡಿಪಾರ್ ಎಲ್ಲರಿಗೂ ಧನ್ಯವಾದ. ತುಂಬ ಸಂಯಮ ವರ್ತಿಸಿದ್ದೀರಿ. ಎಲ್ಲರಿಗೂ ಧನ್ಯವಾದ. ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ, ಎಲ್ಲರೂ ಹೋರಾಟಗಾರರು. ನೀವೆಲ್ಲ ಬೆಂಬಲದಿಂದ ಈ ಹೋರಾಟ ಶಾಶ್ವತವಾಗಿ ನಿಂತಿದ್ದೀರಿ. ಇವತ್ತು ಮಹೇಶಣ್ಣನ ಒಂದು ಇದಕ್ಕೆ ನೀವೆಲ್ಲ ಬಂದಿದ್ದೀರಿ. ಎಲ್ಲರೂ ನಾನು ಮಹೇಶಣ್ಣನ ಪರವಾಗಿ ನಿಮಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅಂತ್ಯ ಆಗುವ ತನಕ ನಾವು ಕೂಡ ಬಿಡುದಿಲ್ಲ, ಹೋರಾಟಕ್ಕೆ ಬಂದೇ ಬರ್ತೇವೆ. ನಮಗೆ ಇದೊಂದು ತಳಪಾಯ. ಪ್ರತಿ ಸಲ ನಮ್ಮನ್ನು ಅದು ಬಿಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಆದರೆ ಸೌಜನ್ಯ ಎಲ್ಲೂ ಬಿಡಲಿಲ್ಲ. ಸೌಜನ್ಯನನ್ನು ಯಾರಿಗೂ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಇನ್ನೊಂದು ಎಚ್ಚರಿಕೆ ಕರೆಗಂಟೆ ಹೀಗೆಲ್ಲ ಮಾಡ್ತಾ ಇದೆ ಸಮಾಜ. ಇದೊಂದು ನೋಡ್ಲಿ ಅಂತ ಜನರಿಗೆ ಅರ್ಥ ಆಗುದಿಲ್ಲಲ್ಲ. ಸೌಜನ್ಯ ಹೋರಾಟ ನೀವು ಯಾಕೆ ಮಾಡುದಿಲ್ಲ, ಪ್ರಸನ್ನಕ್ಕ ಯಾಕೆ ಮಾತಾಡ್ತಿಲ್ಲ ಹೇಳ್ತಾರೆ. ಹೀಗೆ ಮಾಡುವಾಗ ನಮಗೂ ಬೇಸರ ಆಗ್ತದೆ. ಆದರೆ ಇದೊಂದು ನಮಗೆ ಪುನಃ ಎನರ್ಜಿ. ಎಲ್ಲ ಹೋರಾಟ ಸ್ವಾತಂತ್ರ್ಯವೇ ಹೋರಾಟ ಮಾಡಿ ಸಿಕ್ಕಿದಂತೆ, ಬೇರೇನಿಲ್ಲ. ಸ್ವಾತಂತ್ರ್ಯವೇ ಬ್ರಿಟಿಷರಿಂದ ಹೋರಾಟ ಮಾಡಿ. ಧನ್ಯವಾದ ಎಲ್ಲರಿಗೂ. ಯಾರು ಸಂಯಮದಿಂದ ದಯಮಾಡಿ, ಯಾರು ಒಂದು ಧಿಕ್ಕಾರ ಆಗಲಿ ಅಥವಾ ನಾವು ಖುಷಿ ಪಟ್ಟು ಘೋಷಣೆ ಆಗಲಿ ಯಾವುದು ಬೇಡ. ದಯಮಾಡಿ ಬಂದಾಗೆ ಖುಷಿಯಲ್ಲಿ ಸೌಜನ್ಯನಿಗೋಸ್ಕರ, ಮಹೇಶಣ್ಣನಿಗೋಸ್ಕರ. ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆದ ಮಾತಾ ಕಾರ್ಯಕರ್ತೆಯರ್ನಾಕ್ಲಿಗೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ನಾನು ಹೇಳಲೇಬೇಕು. ಗೊತ್ತು ನೀನು ಈ ಪ್ರಸನ್ನಕ್ಕ ಹಿಡ್ದಕ್ಕ ಕುಸುಮಕ್ಕ ಮೋಣನ್ನಿ ಮಾತೆಲ್ಲೊಳ್ಳೇರಿ ಇಜಿ ವೈಯಕ್ತಿಕವಾದದ್ದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಆಣಿನ್ಯವದಿ ನನ್ನ ಏರ್ಲ ಘೋಷಣೆ ಪಾಡ್ರ ಬಲ್ಲಿ ನೇರ ಇಲ್ಲಡೆ ಪೋಡು ನನ್ನ ಏಪಲೆಪ್ಪು ಆನಿ ಮಾತಾ ಕಾರ್ಯಕರ್ತರಾಗಿ ಬರೋಡು ಮಾತೆರೆಲ್ಲ ಧನ್ಯವಾದ.
ಎಡ್ಡೆ ಮಾಡ್ತದ್ದು ನೀರನ್ನ ಕೆಲ ಮಾಧ್ಯಮ ತಗೊಂಡಿಲ್ಲ ಎಡ್ಡೆ ಮಾಡ್ತದ್ದು ಸುಳ್ಳು ಕಾಡಂತೆ ಹತ್ತು ಹತ್ತಿಡ ಒಂದು ಒನ್ನಾರ ನಡೀತಿದೆ. ಸರ್ಕಾರಕ್ಕೆ ಗೊತ್ತಿಲ್ಲ, ಕೇಂದ್ರ ಸರ್ಕಾರನೇ ಮುಳುಗ್ಸಂತ ಇದು ಹೋರಾಟ. ಈ ಸರ್ಕಾರ ಎಚ್ಚೆತ್ತುಗಳಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ತೊಂದರೆ ಅನುಭವಿಸ್ತಾ ಇದ್ದೀವಿ. ಅಲ್ಲ, ಆ ತಂಗಿ ಒಂದು ಆ ತಂಗಿ ಸತ್ತಿರೋದು ರೇಪ್ ಆಗಿ ಸತ್ತಲ್ವಾ? ಏನದು ಜೀವನ ಮರಣ ತುಂಬಿ ಸತ್ತದ ರೇಪ್ ಆಗಿ ಸತ್ತದ ಗೊತ್ತಿದ್ರು ಅದನ್ನ ಯಾವುದೇ ರೀತಿಯ ಒಂದು ಅದು ಇನ್ವೆಸ್ಟಿಗೇಷನ್ ಮಾಡಕ್ಕೆ ರೆಡಿ ಮಾಡ್ತಲ್ಲ ಅನ್ನಪ್ಪ ಅಂದ್ರೆ ಅಪರಾಧಿ ಅಂತ ಬಿಂಬಿಸಿದ್ರು. ಅಪರಾಧಿ ನಿರಪರಾಧಿ ಅಂತಂದೇಳಿ ಕೋರ್ಟ್ ಹೇಳೈತಿ. ಇನ್ನೊಬ್ಬನ ಅಪರಾಧಿ ಇರಲೇಬೇಕಲ್ಲ. ಜನತೆ ಎಲ್ಲರೂ ಇದ್ದಾರೆ. ಇವತ್ತು ನಾವು ಎಲ್ಲರಿಗೂ ರೈಟ್ಸ್ ಐತಿ ಮಾತಾಡಕ್ಕೆ, ಸಂವಿಧಾನ ಹಕ್ಕು ಕೊಟ್ಟೈತಿ. ಖಂಡಿತವಲ್ಲ ಎಲ್ಲರೂ ಜೊತೆಗಿದ್ದೀವಿ, ಯಾವತ್ತೂ ಕೂಡ ಜೊತೆಗಿರ್ತೀವಿ. ಇದು ತನಕ ಎಸ್.ಟಿ. ಅವರ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಾರೆ. ಇವತ್ತಿನ ನಂಬಿಕೆ ಎಲ್ಲ ಹೊರಟು ನೋಡ್ರಿ ಅಕ್ಕ, ಯಾರು ಇಲ್ಲಿ ನಂಬಿಕೆ ದ್ರೋಹ ಮಾಡ್ತಾರೋ, ರಾಜಕಾರಣಿಗಳು ಏನಾದ್ರು ಕುತಂತ್ರ ಮಾಡಿದ್ರೆ ನೇಪಾಳದಾಗ ಆದಂತ ಪರಿಸ್ಥಿತಿ, ರಾಜಕಾರಣಿಗಳು ಮನೆ ನುಗ್ಗಿಕೊಳ್ಳತಕ್ಕಂಥ ಪರಿಸ್ಥಿತಿ ಏನು ದೊಡ್ಡ ಮಾತಿಲ್ಲ. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ರು ಹೋರಾಟ ಅಲ್ಲಕ್ಕ, ನಿಮ್ದು ಹೋರಾಟ ಅಲ್ಲ. ಇವತ್ತು ನಿಮ್ಗೆ ಬೆಳ್ತಂಗಡಿಯಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಇರ್ಲಿ ಬಿಡಿ, ಸಮಾಧಾನ ಮಾಡ್ಕೊಳ್ಳಿ ಸರ್, ನಿಮ್ಮ ಸಮಾಧಾನ ಮಾಡ್ಕೊಳ್ಳಿ, ಏನಾಗಲ್ಲ. ನಮ್ಮ ಉತ್ತರ ಕನ್ನಡ ಹೆಜ್ಜೆ ಮಕ್ಕಳು ಸಾಯ್ತಾ ಇದೆ. ಖಂಡಿತವಾಗ್ಲೂ ದೊಡ್ಡ ಇದನ್ನೇ ಇದೆ, ಇದು ಏನ್ ತೊಂದರೆ ಇಲ್ಲ. ಜನಗಳು ಎಲ್ಲ ನೋಡ್ತಾ ಇದ್ದಾರೆ, ನಿಮ್ಮ ಜೊತೆ ಎಲ್ಲರೂ ಇದ್ದಾರೆ. ಒಬ್ರು ಯಾವುದೇ ರಾಜಕೀಯ ಬಲ ಆಗ್ಲಿ, ಹಣ ಬಲ ಆಗ್ಲಿ ಯಾರ್ದು ನಡೆಯಲ್ಲ. ಕಾನೂನೇನು ಅವ್ರ ಅಪ್ಪನ ಮನೆ ಸೊತ್ತಲ್ಲ ಅಲ್ಲ. ಪ್ರತಿಯೊಬ್ಬನಲ್ಲೂ ರಕ್ತ ಕುದೀತದೆ, ರಕ್ತ ಇದೆ. ಇಲ್ಲ ಅವ್ರಿಗೆ ಸರ್, ಮನೋಜ್ ಸರ್, ಅವ್ರಿಗೆ ಆತ್ಮಸಾಕ್ಷಿ ಇದ್ರೆ, ಆತ್ಮಸಾಕ್ಷಿ ಇದೆ ಅವರಿಗೆ. ಹೊಟ್ಟೆಗೆ ಅನ್ನದ ತಾನೇ ತಿನ್ನೋದು. ಆತ್ಮಸಾಕ್ಷಿ ಖಂಡಿತವಾಗ್ಲೂ ಇದೆ. ಬಟ್ ಕರ್ತವ್ಯ ಲೋಪ ಯಾಕಾಗ್ತಾ ಇದೆ ಅಂತಂದ್ರೆ ಇವರಿಗೆ ಅನಿವಾರ್ಯತೆ ಇದೆ. ಅವ್ರಿಗೆ ಆತ್ಮಸಾಕ್ಷಿ ಖಂಡಿತವಾಗ್ಲೂ ಅವ್ರ ಮೇಲೆ ಹೆಣ್ಮಕ್ಳು ಅದ್ದೇ ಇದ್ದಾರೆ. ಅವ್ರಿಗೆ ಕುದೀತಾ ಇದ್ದಾರೆ ರಕ್ತ. ಎಷ್ಟೋ ಜನ ಆಫೀಸರ್ ಮಾತಾಡಿದ್ದಾರೆ. ಅವ್ರಿಗೆ ಅನಿವಾರ್ಯ ಈ ಕೆಲವೊಂದು ಲಂಚ್ ಬಾಕ್ಸ್ ಅಧಿಕಾರಿಗಳು ಮತ್ತೆ ಅವರು ದುಡ್ಡಿನ ದಾದಿಂದ ಅವ್ರ ಅನಿವಾರ್ಯ ಕೈ ಕಟ್ಟಿ ಸ್ಥಿತಿಲಿದ್ದಾರೆ ಸರ್. ಅವರ ಅನಿವಾರ್ಯತೆ ನೋಡಕ ನಿಮ್ಮ ಈಗ ನಾನು ಮರ ಕಣ್ಣು ಹೊಡಿತೀನಿ. ನನ್ನ ಕೈಯಿಂದ 10 ಕಲ್ಲು ಇರ್ತಾವ, 8 ಕಲ್ಲಿ ಬೀಳಿದ್ರೆ 9ನೇ ಕಲ್ಲಿಗೆ ಆ ಹಣ್ಣು ಬಿದ್ದೇ ಬೀಳ್ತೈತಿ. ನಿಮ್ಮ ಕಣ್ಣೀರಿನ ಶಾಪ ಅವ್ರ ವಂಶಕ್ಕೆ ಮುಂದೊಂದು ದಿನ ಯಾರು ಉದ್ಧಾರ ಆಗಲ್ಲ. ಅವ್ರ ವಂಶ ನಿರ್ವಂಶ ಆದೇ ಆಕತಿ. ಈ ತಂಗಿಗೆ ಜಯ ಸಿಕ್ಕೇ ಸಿಗ್ತೈತಿ, ನ್ಯಾಯ ಸಿಕ್ಕೇ ಸಿಗ್ತೈತಿ. ಈ ಭೂಮಿ ಮೇಲೆ ದೇವತೆಗಳು ಇರೋದು ಎಷ್ಟು ಸತ್ಯನೋ, ಸೌಜನ್ಯಗೆ ನ್ಯಾಯ ಸಿಗೋದು ಅಷ್ಟೇ ಸತ್ಯ. ಇನ್ನು ಕೆಲವೇ ದಿನಗಳಲ್ಲಿ ಮುಂದುವರಿದೆ ಹೋದ್ರೆ, ಕ್ಲಿಯರ್ ಆಗದೆ ಹೋದ್ರೆ ಇಡೀ ಉತ್ತರ ಕರ್ನಾಟಕನೇ ಬರುತ್ತೆ. ಇಲ್ಲಿ ಖಂಡಿತವಾಗ್ಲೂ ಕರ್ನಾಟಕ ನಿಮ್ಮ ಜೊತೆಗೆ ತಲೆ ಕೆಡಿಸ್ಕೊಬಿಡಿ. ಪ್ರತಿ ಮನೆಯಿಂದನೂ ಜನ ಎದ್ದತಕ್ಕ ಸಂತೋಷ. ನಮ್ಮ ತೆರಿಗೆ ದುಡ್ಡು ಅದು ಮಿನಿ ವಿಧಾನಸೌಧ ಯಾರು ಕಾನೂನಿಗೆ ಬೆಲೆ
ಯಾರು ಇಲ್ಲಿ ಒಳಗೆ ನಿಲ್ಬೇಡಿ, ಮಾತಾಡ್ಲಿಕ್ಕಿದ್ರೆ ಹೊರಗೆ ಹೋಗಿ ಮಾತಾಡಿ, ಇಲ್ಲಾಂದ್ರೆ ಕೇಸ್ ಆಗ್ತಾರೆ. ಆಫೀಸ್ ಹೊರಗೆ ಮಾತಾಡಿ, ಮತ್ತೆ ರೋಡ್ ಬ್ಲಾಕ್ ಮಾಡಬೇಡಿ. ಇಷ್ಟವರೆಗೆ ಒಳ್ಳೆಗೆ ಆಗಿದೆ, ಅರಿಸ್ಟೆಲ್ಲ ಆಗೋದು ಬೇಡ. ಬ್ಲಡ್ ಬೇರೆ ಬೇರೆ ಏನೋ ನ್ಯೂಸ್ ಮಾತ್ರ ರೋಡ್ ಬ್ಲಾಕ್ ಮಾಡಬೇಡಿ. ಈಗ ಹೊರಡುದ ನೀವು ನೀವು ಇದನ್ನು